ಜನ ತಾಯಂದರು ಹೆಣ್ಮಕ್ಳು ಬಂದಿರಿ. ಹೆಣ್ಮಕ್ಳಿಗೆ ಒಂದು ಸಂತೋಷ ಸುದ್ದಿ ಹೇಳ್ತೀನಮ್ಮ. ಗಂಡ್ಮಕ್ಳು ದಯವಿಟ್ಟು ಬೇಜಾರಾಗಬೇಡ್ರಿ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಆಯುಷ್ ಯಾರಿಗೆ ಇದ್ರೆ ಅದು ಹೆಣ್ಮಕ್ಳಿಗೆ ಅಂತ ನಾ ಹೆಮ್ಮೆಂದು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಚಪ್ಪಾಳೆ ತಟ್ಬಿಡೋದು ಹೆಣ್ಮಕ್ಳು. ಯಾಕೆ ಹೆಣ್ಮಕ್ಳಿಗೆ ಆಯುಷ್ ಜಾಸ್ತಿ ಅಂತಂದ್ರೆ ಅವ್ರು ಮೇಕಪ್ ಮಾಡ್ಕೊತಾರೆ. ಬೆಳಗ್ಗಿಂದ ರಾತ್ರಿ ತನಕ ಇಂಥ ಫಂಕ್ಷನ್ಗಳಿಗೆ ಅಟೆಂಡ್ ಆಗ್ತಾರೆ. ರಾತ್ರಿ ಮುಖ ತೊಗೊಂಡು ಹೋಗಿ ಮಕ್ಕೊಂಡ್ಬಿಡ್ತಾರೆ. ಯಮದೂತ ತೊಗೊಂಡು ಹೋಗ್ಬೇಕಂತೇಳಿ ಬರ್ತಾನೆ, ಬಂದು ನೋಡ್ತಾನೆ, ಈಕೆ ಎಲ್ಲ ಬೇರೆಕ್ಕೆ ತೊಗೊಂಡು ವಾಪಸ್ ಹೋಗ್ಬಿಡ್ತಾನೆ. ನಾವು ನಿಜವಾಗಿ ನ್ಯಾಚುರಲ್ ಬ್ಯೂಟಿಗಳು ಅಂತಂದ್ರೆ ಗಂಡಸರು ಬಂಧುಗಳು. ಇಲ್ಲಿ ಕೂತಾರಲ್ಲ ಗಂಡಸರು, ಚಪ್ಪಾಳೆ ತಟ್ರೆ ಗಂಡಸರು, ಅದಕ್ಕೇನಿದಿಲ್ಲ. ಯಾಕೆ ನ್ಯಾಚುರಲ್ ಬ್ಯೂಟಿಗಳು ಅಂತಂದ್ರೆ ನಾವು ಚಾಲೆಂಜ್ ಮಾಡ್ತೀವಿ. ಕಟಿಂಗ್ ಶಾಪಿಗೆ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಬಂದು ಮನೆಗೆ ಬಂದು ಜಳಕ ಮಾಡ್ತೀವಿ, ನಾವು ಸ್ನಾನ ಮಾಡ್ತೀವಿ. ಇವ್ರು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದು ಮುಖ ತೊಳ್ಕೊಳ್ಳಿ ಸಾಕಿವ್ರು, ಸಾಧ್ಯನೇ ಇಲ್ಲ ಬಂಧುಗಳೇ. ಗಂಡು ಮಕ್ಕಳು ಗಡ್ಡ ಮೀಸಿ ತೆಗೆದು ಅಂತ ತಿಳ್ಕೊಡ್ರೆ 10 ವರ್ಷ ಹಿಂದಕ್ಕೆ ಹೋಗ್ತೀವಿ ನಾವು. ಹೆಣ್ಮಕ್ಳು ಮೇಕಪ್ ತೆಗೆದ್ರೆ 10 ವರ್ಷ ಮುಂದಕ್ಕೆ ಹೋಗ್ತಾರಂತೆ. ಬ್ಯೂಟಿ ಪಾರ್ಲರ್ಗೆ ಜಾಸ್ತಿ ಹೋಗ್ತಾರೆ ಹೆಣ್ಮಕ್ಳು. ಒಬ್ಬ ಹೆಣ್ಮಕ್ಳು ಏನು ಮಾಡ್ಯಾಳ, ಗಂಡು ಕರ್ಕೊಂಡು ಹೋಗ್ಯಾಳ. ಅವು ಹೊರಗೆ ನಿಲ್ತಂತ, ಇಲ್ಲ ಬಾ ಒಳಗೆ ಬಾ ಅಂತಂದು ಕರ್ಕೊಂಡು ಹೋಗ್ಯಾಳ. ಒಳಗೆ ಹೋಗಿ ಕೂಡ್ಸ್ಕೊಂಡ, ಈ ವೇಟಿಂಗ್ ರೂಮ್ನಾಗ ಕೂಡ್ರಿ ನಾ ಮೇಕಪ್ ಮಾಡ್ಕೊಂಡು ಬರ್ತಾನಲ್ಲ ಅಂತ. ಮೇಕಪ್ ಮಾಡ್ಕೊಂಡು ಬಂದಾಳ. ಬಂದ ತಕ್ಷಣ ಏಣಿತಿ ಗಂಡಗಂದ್ಲಂತ, ರೀ ಬರ್ತೀರಾ ಅನ್ಲಂತ. ಅದು ಗಂಡ ಅನ್ನತ್, ನಾ ಅಂತವಲ್ಲ ಅನ್ನತ್ತ. ತನ್ನ ಹೆಂಡತಿ ತಾನೇ ಪರಿಚಯ ಹಿಡಿದಿಲ್ರಿ ಅದು. ಈ ಥರ ಕೆಲವೊಂದು ಘಟನೆಗಳಾಗ್ತಾವ. ಇಲ್ಲಿ ಭಾಳ ಜನ ಗಂಡಸರಿದ್ರೆ ಭಾಳ ಸಂತೋಷ. ಗಂಡಸರಿಗೆ ಒಂದು ಗಾಡಿ ನಡ್ಸ್ಕೊಂಡು 2 ವೀಲರ್ ಅಥವಾ 4 ವೀಲರ್ ತೊಗೊಂಡು ಹೋಗ್ತಿರಲ್ಲ, ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಗಾಡಿ ತೊಗೊಂಡು ಹೋಗುವಾಗ ಸಡನ್ ಆಗಿ ಒಂದು ಚಿಕ್ಕ ಹುಡುಗ ಅಡ್ಡ ಬಂತು ಅಂತ ತಿಳ್ಕೊಡ್ರಿ. ಬಂದ ತಕ್ಷಣ ನೀವು ಏನು ಮಾಡ್ಬೇಕು, ಸ್ಲೋ ಆಗಿ ಬ್ರೇಕ್ ಮಾಡ್ಬೇಕು, ಗಾಡಿ ಸ್ಲೋ ಮಾಡ್ಕೋಬೇಕು. ಅವನು ಹಿಂದಲಿಂದ ಹೋಗುವಂಥ ಪ್ರಯತ್ನ ಮಾಡ್ಬೇಕು. ಹುಡುಗನ ಫೋಕಸ್ ಏನಿರುತ್ತೆ ಮುಂದ್ಗಡೆ ಓಡುವಂಥ ಪ್ರಯತ್ನ ಜಾಸ್ತಿ. ಅಚಾನಕ್ಕಾಗಿ ಮುದುಕರು ಬಂದ್ರೆ ಅಂತ ತಿಳ್ಕೊಡ್ರಿ, ಅವರು ಗಾಡಿ ಸ್ಲೋ ಮಾಡ್ಕೊಂಡು ಮುಂದಲಿಂದ ಹೋಗ್ರಿ. ಅವ್ರು ಯಾಕಂದ್ರೆ ಹಂಚ್ಕೊಂಡು ವಾಪಸ್ ಹೋಗುವಂಥ ಸಂಭವಗಳು ಜಾಸ್ತಿ. ಅಚಾನಕ್ಕಾಗಿ ಯುವಕರು ಬಂದ್ರೆ ಅಂತ ತಿಳ್ಕೊಡ್ರಿ, ನೀವು ಗಾಡಿ ಅಷ್ಟೇ ಸ್ಲೋ ಮಾಡ್ರಿ, ಅವ್ರು ಹೆಂಗೆ ಓಡಿ ಹೋಗ್ಬಿಡ್ತಾರೆ ಅವ್ರು. ಈ ಹೆಣ್ಮಕ್ಳು ಬಂದ್ರೆ ಅಂತ ತಿಳ್ಕೊಡ್ರಿ, ಬ್ರೇಕ್ ಕೊಡೋ ಸ್ಟಾಪ್ ಮಾಡೇ ಬಿಡ್ರಿ ನೀವು. ಯಾಕಪ್ಪ ಅಂತಂದ್ರೆ ಇವ್ರು ಏನು ಮಾಡ್ತಾರೆ, ಕನ್ಫ್ಯೂಸ್ ಮಾಡಿದ್ರೆ ಎತ್ತಿದ ಕೈ ಇವು ಸ್ವಲ್ಪ ಹೊತ್ತು ಆ ಕಡೆ ಓಡಿ ಹೋಗ್ಬಿಡ್ತಾರೆ, ಸ್ವಲ್ಪ ಹೊತ್ತು ಈ ಕಡೆ ಓಡಿ ಹೋಗ್ಬಿಡ್ತಾರೆ. ಕೊನೆಗೆ ನಟ್ಟು ನಡ್ಬರ್ಕ ನಿಂತ್ಕೊಂಡು ಸತ್ಯವ ಅಂತ ಅಂದ್ಬಿಡ್ತಾರೆ. ಆ್ಯಕ್ಚುಲಿ ಸಾಯಬೇಕಾದವ ಗಾಡಿ ನಡೆಸೋರು, ಅದಕ್ಕೆ ಬ್ರೇಕ್ ಕೊಡೋದು ನಿಲ್ಸಂತೀನಿ. ಈ ಹೆಣ್ಮಕ್ಳು ಗಾಡಿ ನಡ್ಸ್ಕೊಂಡು ಬೇಡ ಅಂತ ತಿಳ್ಕೊಡ್ರಿ, ಆದಷ್ಟು ಗಂಡು ಮಕ್ಕಳ ಸೈಡಿಗೆ ಹೋಗ್ರಿ. ಮೊನ್ನೆ ಹುಬ್ಬಳ್ಳಿ ಸಮೀಪ ಒಂದು ಘಟನೆ ಆಗ್ಯದಂತ್ರಿ. ಏನಾಗ್ಯದ, ಒಬ್ಬ ಹೆಣ್ಮಗಳು ಸ್ಕೂಟಿ ತೊಗೊಂಡು ಒಂದು ಹುಡುಗಿ ಒಬ್ಬನಿಗೆ ಬಂದು ಗುದ್ದಾಡ್ರಿ. ಗುದ್ದಿದ ತಕ್ಷಣ ಅವನ್ನಂತ ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತಂದು ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬಂದಾಳ. ಪೊಲೀಸ್ ಅನ್ನಂತ ಯಾಕೆ ಏನಾಗಿದೆ, ಈಕೆ ಬಂದು ನನಗೆ ಗುದ್ದ ನೋಡ್ರಿ. ಪೊಲೀಸ್ ಅವನಿಗೆ ಒಂದು ಡೇಟ್ ಕಪಾಳ ಕೊಡ್ದಂತ. ಉತ್ಸವ ಮಗನ ಗಾಡಿ ತೊಗೊಂಡು ಬರೋ ಮುಂದಾಗ, ಹೆಣ್ಮಕ್ಳು ಗಾಡಿ ತೊಗೊಂಡು ಬರೋ ಮುಂದಾಗ ರೋಡ್ ಮೇಲೆ ಹೋಗ್ಬಾರ್ದಲ್ಲಿ, ಫುಟ್ಪಾತ್ ಮೇಲೆ ಹೋಗ್ಬೇಕು ಅನ್ನಂತ. ಅದಕ್ಕೆ ಅವನ್ನಂತ, ನಾ ಫುಟ್ಪಾತ್ನಾಗ ಅಲ್ರಿ ಹೊಲ್ದಾಗ ಕೆಲಸ ಮಾಡಕತ್ತಿದ್ದ ಬಂದು ಗುದ್ದಾಳ ಅನ್ನಂತ. ಹಿಂಗಾಗ್ತಾವ ಬಂಧುಗಳೇ. ಅದಕ್ಕೆ ಹೆಣ್ಮಕ್ಳು ಗಾಡಿ ತೊಗೊಂಡು ಬಂದೊತ್ತನೆ ಭಾಳ ವಿಚಾರ ಮಾಡ್ರಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ, ಭಾಳ ಜನ ಗಂಡ್ಮಕ್ಳು ಸೇರಿದ್ರಿ, ಹೆಣ್ಮಕ್ಳು ಸೇರಿದ್ರಿ ಭಾಳ ಸಂತೋಷ ಅನಿಸ್ತಾ. ಅವರ ಮದುವೆ ಆದವ್ರು ಇದ್ರಿ. ಇಲ್ಲಿ ಮಸಾಜ್ ಮಾಡಿಸ್ಕೊಳಕ್ ಬಂದೊತ್ನಾಗ ಆ ಮಂಜು ಮತ್ತು ಹನುಮವ್ರು ಹೇಳಕತ್ತಿದ್ರು ನನಗೆ, ನಿಮ್ಮಂಥ ಬಾಡಿ ಸಿಗೋದು ಭಾಳ ಕಷ್ಟ ರೀ ನಮ್ಮ ಮಸಾಜ್ ಮಾಡೋ ಮುಂದಾಗ. ಯಾಕಪ್ಪ ಅಂತಂದ್ರೆ ಎಲ್ಲ ದಪ್ಪ ಇದ್ದವ್ರು ಇರ್ತಾರ. ನಮಗೆ ನೋಡ್ರಿ ಒಂದು ತಾಸು ನಿಮ್ಗೆ ಮಸಾಜ್ ಆಗ್ತಾ ನಮ್ಗೆ ಅರ್ಧ ಗಂಟೆ ಮುಗಿದೋಗ್ಬಿಡ್ತದೆ. ಯಾವಾಗ ಹಿಂಗೆ ರೊಟ್ಟಿ ಹೊಡಿಸ್ದಂಗೆ ಹೋಗ್ಬಿಡ್ತಾರೆ, ಈ ಕಡೆಯಿಂದ ಈ ಕಡೆ ಹಾಕ್ತಾರೆ, ಈ ಕಡೆಯಿಂದ ಈ ಕಡೆ ಹಾಕ್ತಾರೆ. ತಡನೇ ಆಗಂಗಿಲ್ಲ ನಮ್ಗೆ. ಮಸಾಜ್ ಈಜಿ, ಅದು ತಿಕ್ಕ ಮುಂದಾಗಂತ ಸಾವಕಾಶ ಅಂತಿರ್ತೀವಿ ನಾವು. ಯಾಕಂತಂದ್ರೆ ನಮ್ಗೆ ಮಾಂಸ ಇಲ್ಲ ಏನಿಲ್ಲ, ಎಲ್ಬಿಗೆ ಬೇನೆ ಆಗಿಬಿಡ್ತಾರ. ಮತ್ತೆ ಒಂದಾಗಿತ್ತು ಅಂತಂದು ಹೇಳ್ತಿರ್ತೀವಿ. ಸರ ನಗಿಸ್ಬಾಡ್ರಿ ಅಂತ ಅವ್ರು ಅಂತಿರ್ತಾರೆ ಪಾಪ ಅವರು. ಈ ಮಸಾಜ್ ಮಾಡಿಸ್ಕೊಳ್ಳೋದು ಇಲ್ಲಿ ಬಂದ ಮೇಲೆ ಒಂದೊಂದು ಥರ ಕನಸುಗಳು ಬೀಳಕ್ಕೆ ಸ್ಟಾರ್ಟ್ ಆಗಿರೋದು ನಮ್ಗೆ. ಈಗ 3 ದಿವಸದಾಗ ನಾನು ಒಂದೊಂದು ನಮೂನಿ ಒಗ್ಗರಣೆ ತಿನ್ಬೇಕು ಅನಿಸ್ತದ, ಮಿರ್ಚಿ ತಿನ್ಬೇಕು ಅನಿಸ್ತದ, ಶೇಂಗಿನ ಹೋಳಿಗೆ ಇಂಥವೆಲ್ಲ ಬಯಸ್ಲಿಕ್ಕೆ ಸ್ಟಾರ್ಟ್ ಆಗ್ಯದ್ರಿ. ಇವು ಮನೆಗಿದ್ದತ್ನಾಗ ಏನು ತಿನ್ಬೇಕು ಅಂತ ಅನ್ಸಂಗಿಲ್ಲ. ಇಂಥಲ್ಲಿ ಬಂದತ್ನೇ ಬೋಲ ನೀವು ಏನೋ ಅರಿಶಿಣ ಕಲರ್ ಕಂಡಿತ್ತು, ಒಗ್ಗರಣೆ ಮಾಡಿದಂಗೆ ಕಾಣಿಸ್ತದ ನಾನು. ಒಗ್ಗರಣೆ ಅಲ್ರಿ ಇದು ಕಾಯಿಪಲ್ಲೆ ಮಾಡ್ಲಾಕೈತಿವಿ ಅಂತಂದ್ರು. ಇವೆಲ್ಲ ಅನುಭವ ನೋಡ್ರಿ. ಇವು ಆಸ್ಪತ್ರೆ ಬಂದತ್ನೇ ಭಾಳ ಚಂದ ಅನುಭವಗಳಾಗ್ತಾವ. ವಿಶೇಷವಾಗಿ ಆಸ್ಪತ್ರೆಯಲ್ಲಿ ಭಾಳ ಚಂದ ರೀ. ಒಬ್ಬ ನನಗೆ ಮೋಸ ಹೆಂಗೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ರೀ. ನಾನು ಹೇಳ್ತಿ ದವಾಖಾನೆಗೆ ಅದಳಪ್ಪ ಒಂದು 100 ರೂಪಾಯಿ ಕೊಡಂತಂದ ಕೊಟ್ಟೆ. 1 ದಿವ್ಸ ಕೊಟ್ಟೆ, 2 ದಿವ್ಸ ಕೊಟ್ಟೆ, 3 ದಿವ್ಸ ಕೊಟ್ಟೆ. ದಿವಸ ಇಸ್ಕೊಂಡೇವ ದವಾಖಾನೆಗಳಪ್ಪ ಕಷ್ಟದಾಗ ಏನೂ ರೊಕ್ಕ ಕೊಡಂತ ನಾವು ಕೊಡವ. ನಾನೇ ಕೊನೆಗೆ ದವಾಖಾನೆಗೆ ಹೋಗಿ ಮಾತಾಡ್ಸಿ ಬಂದ್ರೆ ಅಂತೇಳಿ ಹೋಗಿನ್ರಿ. ಅವ್ನು ಹೇಳ್ತಿ ಆ ದವಾಖಾನೆ ಸಿಸ್ಟರ್ ಅದಾಳ್ರಿ, ದವಾಖಾನೆಗೆ ಅದಾವ ರೊಕ್ಕ. ನನಗೇನು ಗೊತ್ತ್ರಿ ಸಿಸ್ಟರ್ ಅದಾವ ಅಂಬದು ಏನು ಗೊತ್ತಾಗ್ಬೇಕು ನಮ್ಗೆ. ಮೋಸ ಮಾಡಲಿಕ್ಕೆ ಭಾಳಷ್ಟು ವಿಧಾನಗಳು ಅದಾವ ಬಂಧುಗಳೇ, ಮೋಸ ಮಾಡುವಂಥ ಜಗತ್ತಿನಲ್ಲಿ. ಅದಕ್ಕೆ ಹೇಳ್ತಾರೆ ಏನಂತಂದು, ಮನೆಯಿಂದ ಹೊರಗಡೆ ಹೋಗುವಾಗ ಬುದ್ಧಿ ಇಟ್ಕೊಂಡು ಹೊರಗಡೆ ಹೋಗ್ಬೇಕಂತ. ಯಾಕಂದ್ರೆ ಜಗತ್ತು ಒಂದು ವ್ಯಾಪಾರ ಕೇಂದ್ರ ಬಂಧುಗಳೇ. ಬುದ್ಧಿ ಇಟ್ಕೊಂಡು ತಲೆ ಇಟ್ಕೊಂಡು ಹೊರಗಡೆ ಹೋಗ್ಬೇಕು. ಮನೆ ಒಳಗಡೆ ಬರುವಾಗ ಹೃದಯ ಇಟ್ಕೊಂಡು ಒಳಗಡೆ ಬರ್ಬೇಕಾಗ್ತದೆ. ಯಾಕಂದ್ರೆ ನಿಮ್ಮದೊಂದು ಕುಟುಂಬ ಐತೆ ಅಂತಂದು.
ಅದಕ್ಕೆ ವ್ಯವಹಾರ ಸಂಬಂಧಗಳು ಮತ್ತು ಹೃದಯ ಸಂಬಂಧಗಳು ಬಹಳಷ್ಟು ವ್ಯತ್ಯಾಸಗಳು ಇರ್ತವೆ ಬಂಧುಗಳೇ. ಈ ಹೃದಯಕ್ಕೆ ಸಂಬಂಧಪಟ್ಟದ್ದು ಹೇಳಬೇಕಾಗಿತ್ತಂದ್ರೆ ಸದಾ ನಗ್ತಾ ಇರ್ಬೇಕು ಮನುಷ್ಯ. ನಗಲಿಕ್ಕೆ ಏನು ಮಾಡಬೇಕು? ಏನಿಲ್ಲರಿ, ನಾವು ಒಳ್ಳೆಯದನ್ನು ಯೋಚನೆ ಮಾಡಬೇಕು. ಆದಷ್ಟು ಅಬ್ಸರ್ವ್ ಮಾಡ್ಕೊಂಡು ಏನು ಹಾಸ್ಯ ಸಿಗ್ತದೆ ಅದು ನೋಡ್ಕೊಂತ ಹೋಗ್ಬೇಕು. ಈಗ ಗಂಡ ಹೆಂಡತಿ ನೋಡೋ ಭಾಳಷ್ಟು ಹಾಸ್ಯ ಪ್ರಸಂಗಗಳು ಸಿಗ್ತಾವೆ. ಯಾರ ಮನೆಗೆ ಜಗಳ ಆಗಲ್ಲ ಹೇಳ್ರಿ, ಎಲ್ಲ ಮನೆಗೆ ಜಗಳ ಆಗ್ತಾವೆ. ಈ ಹೆಣ್ಮಕ್ಳು ಜಜ್ಮೆಂಟ್ ಮಾಡೋದೇ ಕಷ್ಟ ಆಗೈತ್ರಿ. ಅದ್ರಾಗ ನಾನು ಹೇಳ್ತೀವಿ ವಿಶೇಷವಾಗಿ 2 ಥರದ ಗಂಡಸರು ಹೆಣ್ಮಕ್ಳಿಗೆ ಅರ್ಥನೇ ಮಾಡ್ಕೊಳ್ಳೇನಂತ. ಯಾರಂತಂದ್ರೆ ಒಂದು ಮದುವೆ ಆದವರು, ಇನ್ನೊಂದು ಮದುವೆ ಆಗ್ಲಿರ್ತವ್ರು. ಯಾರ ಹೆಣ್ಮಕ್ಳಿಗೆ ಅರ್ಥ ಮಾಡ್ಕೊಂಡ್ರೆ ಅವ್ರು ಸ್ವಾಮಿಗಳಾಗ್ಬಿಟ್ರು, ಅವ್ರು ನಿಶ್ಚಿಂತೆ ಆಗಿಬಿಟ್ರು. ಅವ್ರು ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದ್ರೆ ಹೆಣ್ಮಕ್ಳಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ನಾನು ಹೇಳ್ತೇನೆ, ನನಗೆ ಒಂದು ದಿವಸ ನನಗೆ ಎಷ್ಟು ಪ್ರೀತಿ ಮಾಡ್ತೀಯ ಅಂತ. ನಾನು ಮಾಡೋದು 2ನೇ ಮಾತು, ನೀ ಎಷ್ಟು ಪ್ರೀತಿ ಮಾಡ್ತಿ ಹೇಳಂತಂದೆ. ಇವ್ರು ಏನು ಮಾಡ್ತಾರೆ, ಯಾವ್ದಾನ ಫಂಕ್ಷನ್ ಇದ್ದತ್ನಾಗ ಗಂಡನ ಹೆಸರು ಕೈ ಮೇಲೆ ಹಾಕೊಂಡ್ಬಿಡ್ತಾರೆ. ನೋಡು ನಾನು ನಿನಗೆ ಎಷ್ಟು ಲವ್ ಮಾಡ್ತೀನಿ ನೋಡು ಅಂತಂದು ತೋರಿಸ್ತಾರೆ. ನಾನು ಹೇಳ್ತೇನಲ್ಲ ಒಂದು ದಿವಸ, ನೀ ನನ್ನ ಹೆಸರು ಎಲ್ಲಿ ಹಾಕೊಂಡಿದ್ದು ಹೇಳಂತಂದ್ಲು. ನನ್ನೇ ಎಲ್ಲಿತ್ತು ಹೇಳ್ರಿ, ಎಲ್ಲಿದ್ದಿಲ್ಲ. ನಾನಂದೆ ಸುಮ್ಮನೆ ಒಂದು ಬಂಡಲ್ ಹೊಡೆದ್ಬಿಟ್ಟೆ ನಾನು. ಹುಚ್ಚಿ ಎಂತಕ್ಕಿದ್ದೀನಿ ನೀನು, ಹೃದಯ ಅಂದ್ರೆ ನಿನ್ನ ಹೆಸರ ಕಾಣ್ತದೆ ಅಂದೆ ನಾನು ಹೇಳ್ತಿ ಚಾಕ್ ತೊಗೊಂಡು ಬಂದ್ಬಿದ್ದಾಡ್ರಿ ಎಲ್ಲೇ ತೋರಿಸಿ ನೋಡಮ್ಮ ಅಂತಂದು. ಹೆಣ್ಮಕ್ಳಿಗೆ ಮಾತಾಡೋದೇ ಭಾಳ ಕಷ್ಟ ನಂಗೆ ಆಗೈತೆ. ಜಗಳ ಎಲ್ಲರ ಮನೆಗೆ ಅದ ಬಂಧುಗಳೇ, ಎಲ್ಲರ ಮನೆಗೆ ಜಗಳ ಅದ. ಮದುವೆಯಾಗಿ ಒಂದು 10 ವರ್ಷಕ್ಕೆ ಗಂಡ ನನ್ನಂಗೆ ತೆಳ್ಳಗೆ ಉಳಿತಿದ್ರೆ ಹೆಣ್ತಿ ಮಾತ್ರ ದಪ್ಪ ಆಗಿಬಿಡ್ತಾಳೆ. ಎಷ್ಟು ಜಗಳ ಹೆಂಗಿರ್ತದೆ ಅಂತಂದ್ರೆ ಹೆಣ್ಮಕ್ಳ ಜೊತೆಗೆ ಜಗಳ ಆದ ದಿವಸ ನೋಡ್ಬೇಕು. ರಾತ್ರಿ ಮಕ್ಕೊಂಡೊತ್ನಾಗ ಉಸಿರಾಟ ಹಿಂಗಿರ್ತದೆ, ಬುಸ್ ಅಂತಿರ್ತಾರೆ ಹೆಣ್ಮಕ್ಳು. ನಾವು ಹೆಣ್ತಿ ಜೊತೆ ಮಕ್ಕೊಂಡು ನಾಗರಾವ್ ಜೊತೆ ಮಕ್ಕೊಂಡು ಅಂತ ಅನ್ಸ್ಬೇಕು. ಆ ನಮ್ಮನೆ ಉಸಿರಾಟ. ಮದುವೆ ಆದ್ಮೇಲೆ ಹೆಣ್ತಿ ಇಷ್ಟು ದಪ್ಪ ಆಗ್ತಾಳೆ. ಭಾಳ ಜನ ಅಂತಾರೆ ಹೆಣ್ತಿ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಯಾರ ಮನೆ ಜಗಳ ಇಲ್ಲಗಳು, ಯಾರ ಮನೆ ಜಗಳ ಎಷ್ಟು ಅಡ್ಜಸ್ಟ್ಮೆಂಟ್ ಅಂತ ಮಾಡ್ಕೋಬೇಕು ರೀ. ನನ್ನಂತ ತೆಳ್ಳ ನಾವು ಗಂಡ ಇರ್ತಾನೆ, ದಪ್ಪ ಇದ್ದಕ್ಕೆ ಹಿಡಿತಿರ್ತಾಳೆ. ರಾತ್ರಿ ಮಕ್ಕೊಂಡತ್ತೆ ಮನ್ಸದ ಮೇಲೆ ಜಗನೇ ಕೊಡಂಗಿಲ್ಲಕಿ, ಇಷ್ಟಾಗ್ಲಿಕ್ಕೆ ಮಾಕನೇ ಮಕ್ಕೊಂಡ್ಬಿಡ್ತಾವ. ಗಂಡ ಒಂದು ಕಡೆ ಓಳ ಮೈಲಿ ಮನ್ಸ ಹಿಡ್ಕೊಂಡು ಮಕ್ಕೊಂತದ. ಪಾಪ ಅದು ಮನ್ಸ ಹಿಡ್ಕೊಂಡು ಯಾಕೆ ಮಕ್ಕೊಂತಂತಾರ, ಈಕಿಂದ ಉಸಿರಾಟ ಗೊರಕಿ ಜಾಸ್ತಿ. ಈಕಿ ಉಸಿರು ಬಿಟ್ಟಂಗೆಲ್ಲ ಮುಂದಕ್ಕೆ ಹೋಗ್ತದ. ಉಸಿರು ಹೇಳ್ಕೊಂಡ್ಲ ವಾಪಸ್ ಬಂದ್ಬಿಡ್ತದ. ಉಸಿರು ಬಿಟ್ಟಂಗೆಲ್ಲ ಮುಂದಕ್ಕೆ ಹೋಗೋದು ವಾಪಸ್ ಬರೋದು, ಮುಂದಕ್ಕೆ ಹೋಗೋದು ವಾಪಸ್ ಬರೋದು. ಅಚಾನಕ್ ಸೀನಿಲ್ಲ ತೂಕೊಡ್ರಿ ಆಕ್ಷನ್ ತಂದು ಗಾಡಿಗೆ ಬರ್ದು ಮತ್ತೆ ವಾಪಸ್ ಬಂದ್ಬಿಡ್ತ. ನಾವು ಭಾಳ ಜನ ನಗ್ಲಕೈತ್ರಿ, ನಿಮ್ಮ ಮನೆಗೆ ಆದಂಗೆ ಕಾಣಿಸ್ತದೆ ಇಂಥ ಅನುಭವಗಳು. ಎಲ್ಲ ಸಹಜವಾಗಿ ನಮ್ಮ ಮನೆಯಲ್ಲಿ ಸಿಗ್ತಕ್ಕಂಥ ಹಾಸ್ಯ ಪ್ರಸಂಗಗಳ ಬಂಧುಗಳೇ. ನಾವು ಹೆಣ್ಮಕ್ಳಿಗೆ ಸಂಶಯ ಜಾಸ್ತಿ ರೀ. ಒಬ್ಬ ಹೆಣ್ಮಗಳು ಗಂಡಕ್ಕೆ ಫೋನ್ ಮಾಡಿದ್ಲಂತೆ, ರೀ ಎಲ್ಲಿದ್ರಿ? ಆಫೀಸ್ನಾಗ ಇದ್ದೀನಿ. ಯಾಕೆ ಏನಾಯ್ತು? ಏನಿಲ್ಲ, ಬಾಜು ಮನೆಗೆ ಓಡಿಗಳ, ಅದಕ್ಕೆ ನಿಮಗೆ ಫೋನ್ ಮಾಡಿದ್ನಂತಲ್ಲಂತ. ಅದಕ್ಕೆ ಇದಕ್ಕೆ ಏನು ಸಂಬಂಧ ಹೇಳ್ರಿ? ಸಂಶಯ ಜಾಸ್ತಿ. ಗಂಡ ಒಂದು ದಿವಸ ಆಫೀಸ್ಲಿಂದ ಜಲ್ದಿ ಬಂದಂತ. ಗಂಡ ಎಂತ ಉತ್ತರ ಕೊಟ್ಟ ನೋಡ್ರಿ. ಆಫೀಸ್ಲಿಂದ ಜಲ್ದಿ ಬಂದ ತಕ್ಷಣ ಹೇಳ್ತೇನಲ್ಲಂತ. ಯಾಕ್ರಿ ಜಲ್ದಿ ಬಂದ್ರಿ? ಏನಿಲ್ಲ, ಬಾಸ್ ಅಂದ ನರಕಕ್ಕೆ ಹೋಗಂತಂದ. ಅದಕ್ಕೆ ಮನೆಗೆ ಜಲ್ದಿ ಬಂದಿನಂತಂದಂತಾವ. ಇವೆಲ್ಲ ಮನೆಯಲ್ಲಿ ಸಿಗ್ತಕ್ಕಂಥ ಹಾಸ್ಯ ಪ್ರಸಂಗ ಬದುಕಿದೆ. ಕೆಲವೊಂದು ಜನ ಗಂಡಸರಿಗೆ ಕುಡಿಯೋ ಅಭ್ಯಾಸ ಇರ್ತದೆ. ಹೆಣ್ಮಕ್ಳು ಅಂತಾರೆ, ನೀವು ಕುಡಿದು ಬರಬಾರ್ದು ನೋಡಂತಾರೆ, ಮನೆ ಕರ್ಕೊಂಡು ನೋಡಂತಾರೆ. ಒಬ್ಬ ಗಂಡ ಕುಡಿದು ಬಂದ, ಹೆಣ್ತಿ ಗೊತ್ತಾಗ್ಬಾರ್ದು ಅಂತ ತಿಳ್ಕೊಂಡು ಕೆಲವೊಂದು ಜನ ಏಲಕ್ಕಿ ಹಾಕೊಂತಾರೆ, ಇಲ್ಕ ಪಾನ್ ಹಾಕ್ಕೊಂಡು ಗುಟ್ಕ ಹಾಕ್ಕೊಂಡು ಸ್ಮೆಲ್ ಬರ್ಲಾದಂಗೆ ಹೆಣ್ತಿ ಗೊತ್ತಾಗ್ಲಾದಂಗೆ ಮಾಡ್ತಾರೆ ಕೆಲವೊಂದು ಜನ. ಒಂದು ತಾಸು ಅಪಾರ್ಟ್ಮೆಂಟ್ ಕೆಳಗೆ ಕೂತಾರೆ, ಹೆಣ್ತಿ ಗೊತ್ತಾಗ್ಬಾರ್ದು ಅಂತಂದು ಸ್ಮೆಲ್ ಕಡಿಮೆ ಆಗ್ಬೇಕು ಅಂತಂದು. ಒಂದು ತಾಸು ಆದ್ಮೇಲೆ ಮನೆಗೆ ಹೋಗಿ ಬಾಗಿಲು ಬಾರಿಸ ಹೆಣ್ಮಗಳು ಬಾಗಿಲು ತೆಗೆದ್ಲು. ಇವತ್ತು ನೀವು ಕುಡಿದು ಬಂದಿರಿ ಇಲ್ಲ ಅಂತಂದ್ಲು. ಹೌದು, ನಿನಗೆ ಗೊತ್ತಾಯ್ತಂದು. ಇದು ನಿಮ್ಮ ಮನೆಯಲ್ಲ, ಮ್ಯಾಲಾದ ನೋಡೋಲ್ಲ ಅಂತಾಕಿ. ಅವ ಬೇರೆ ಮನೆಗೆ ಹೋಗಿ, ಇದು ನಿಮ್ಮ ಮನೆ ಅಲ್ಲ, ಬೇರೆ ಮನೆ ಅದು ಹೋಗಂತಲ್ಲ ಅಂತಾಕಿ. ಈ ಥರದ ಘಟನೆಗಳು ಸಹಜವಾಗಿ ಆಗ್ತಾವೆ ಬಂಧುಗಳೇ. ಮನೆಯಲ್ಲಿ ಜಗಳ ಜೂಟಿ ಎಲ್ಲಷ್ಟು ಇದ್ದದ್ದ. ಹೆಂಡತಿ ಸಿಟ್ಟಿಗೆ ಎದ್ಬಿಟ್ಲು ಒಂದ್ಸಲ. ಯಾವುದೋ ಒಂದು ತಪ್ಪು ಮಾಡಿದ್ದ. ಗಂಡಗೆ ದರ ಹೇಳ್ಕೊಂಡು ದೇವ್ರ ಮುಂದೆ ತಂದು ನಿಲ್ಸಿದ್ಲು. ಗಂಡಗನ್ಲಂತ ಏನಂತೇಳಿ, ನೋಡ, ತಪ್ಪು ನಿಂದಿತ್ತಂದ್ರೆ ದೇವ್ರು ನಿನಗ ಕರ್ಕೊಳ್ಳಿ, ತಪ್ಪು ನಿಂದಿತ್ತಂದ್ರೆ ದೇವ್ರು ನಿನಗ ಕರ್ಕೊಳ್ಳಿ, ನಂದಿತ್ತಂದ್ರೆ ವಿಧಿಗೆಯನ್ನಾಗಿ ಮಾಡ್ಲಿ ಅಂತ. ಆದ್ರೆ ಹೋಗಂಗಿತ್ತ ಗಂಡನೇ ಹೋಗ್ಲಿ ಲೆಕ್ಕಕ್ಕೆ. ಭಾಳ ಜನಗೆ ಅರ್ಥ ಆಗಂಗಿಲ್ಲ. ಕೆಲವೊಂದು ಕ್ಲಾಸ್ ಹಾಸ್ಯ ಪ್ರಸಂಗಗಳು ಇರ್ತವೆ ಬಂಧುಗಳೇ. ಒಬ್ಬ ಹೆಣ್ಮಗಳು ಗೂಳಿ ಇರ್ತಲ್ರಿ, ಗೂಳಿ ಇದಕ್ಕೆ ಚಪಾತಿ ತಿನ್ಸಾಕತ್ತಿದ್ಲಂತ. ಒಬ್ಬ ಬಂದಂತ ಏನಂತೇಳಿ, ನೀವು ಗೂಳಿ ಅದ, ನೀವು ಆಕಳ ಅಂತ ತಿಳ್ಕೊಂಡು ಚಪಾತಿ ತಿನ್ಸಾಕೈತ್ರಿ, ಗೂಳಿ ಅದದು ತಿನ್ಸೋದು ನೀವು ಗೊತ್ತೊಂದು ನನಗಲ್ಲಂತ. ಅದಕ್ಕೆ ತಿನ್ಸ್ಬೇಡ್ರಿ, ಭಾಳ ಮಂದಿ ಎಲ್ಬು ಮುರಿದ ಅನ್ಲಂತ. ನನ್ನ ಗಂಡ ಎಲ್ಬಿನ ಡಾಕ್ಟರ್ ಅದನ್ನ, ಇದರಿಂದ ನಾನು ಮನೆ ನಡ್ಲಿಕ್ಕತ್ತಲ್ಲ ಅಂತಕ್ಕಿ. ಈ ಥರದ ಹಾಸ್ಯ ಪ್ರಸಂಗಗಳು ಪ್ರತಿಯೊಬ್ಬ ಜೀವನದಲ್ಲಿ ನಡೀತಾವೆ ಬಂಧುಗಳೇ. ಕೊನೆ ಒಂದು ಮಾತೇಳಿ ನಾ ಪ್ರಾಣೇಶ್ವರಿಗೆ ವೇದಿಕೆ ಬಿಟ್ಕೊಡ್ತೀನಿ. ಏನಪ್ಪ ಅಂತಂದ್ರೆ, ಯಾರ ಜೊತೆ ಹೆಂಗೆ ಮಾತಾಡ್ಬೇಕಂಬುದು ಹೇಳಿಕೊಡ್ತೀನಿ ನಿಮಗೆ. ದೇವ್ರ ಜೊತೆ ಮಾತಾಡುವಾಗ 2 ಕೈ ಮುಗಿದು ಮಾತಾಡ್ಬೇಕಂತ ಬಂಧುಗಳೇ.
ದೇವ್ರ ಜೊತೆ ಮಾತಾಡುವಾಗ ಎರಡು ಕೈ ಮುಗಿದು ಮಾತಾಡಬೇಕು. ಗುರುವಿನ ಜೊತೆ ಮಾತಾಡುವಾಗ ತಲೆ ತಗ್ಗಿಸಿ ಮಾತಾಡಬೇಕು. ತಂದೆ ಜೊತೆಯಲ್ಲಿ ನಯ ವಿನಯದಿಂದ ಮಾತಾಡಬೇಕು. ತಾಯಿ ಜೊತೆಯಲ್ಲಿ ಸ್ವತಂತ್ರದಿಂದ ಮಾತಾಡಬೇಕು. ಅಕ್ಕ ತಂಗಿಯರ ಜೊತೆಯಲ್ಲಿ ನಕ್ಕೊಂತ ಮಾತಾಡಬೇಕು. ಅಣ್ಣ ತಮ್ಮಂದ್ರ ಜೊತೆಯಲ್ಲಿ ಪ್ರೀತಿಯಿಂದ ಮಾತಾಡಬೇಕು. ಗೆಳೆಯರ ಜೊತೆಯಲ್ಲಿ ಬಿಂದಾಸಾಗಿ ಮಾತಾಡಬೇಕು. ಹೆಂಡತಿ ಜೊತೆ ಹೆಂಗೆ ಮಾತಾಡಬೇಕು ಇನ್ನು ಕಂಡಿಡ್ದಿಲ್ಲ, ಕಂಡಿಡ್ದತ್ನಾಗಂತ ಹೇಳ್ತಾ ನೀವೆಲ್ಲ ಭಾಳ ಚಂದ ಕಾರ್ಯಕ್ರಮ ಕೇಳಕೈತ್ರಿ. ಅದು ಭಾಳ ಸಂತೋಷ. ಗಂಡ ಹೆಂಡತಿ ಸಂಬಂಧ ಹೆಂಗೆ, ಗಂಡ ಹೆಂಡತಿ ನೋಡು ಭಾಳಷ್ಟು ಹಾಸ್ಯ ಪ್ರಸಂಗ ಮಾಡಿದೆ. ನಾ ಹೆಣ್ಮಕ್ಳ ಮೇಲೆ ಜಾಸ್ತಿ ಹಾಸ್ಯ ಪ್ರಸಂಗಗಳು ಮಾಡಿದೆ ಬಂಧುಗಳೇ. ಗಂಡ ಹೆಂಡತಿ ನೋಡು ಭಾಳ ಒಳ್ಳೆಯ ಸಂಬಂಧಗಳು ಇರ್ತಾವೆ. ಒಂದ್ಸಲ ಹೇಳ್ತಿ ಗಂಡ ಕೇಳಿದ್ಲಂತ, ನಿನ್ನ ತಾಯಿ ಮತ್ತು ನಾನು ಇಬ್ಬರಲ್ಲಿ ಯಾರಿಗೆ ಇಷ್ಟಪಡ್ತಿ, ಯಾರಿಗೆ ಪ್ರೀತಿ ಮಾಡ್ತಿ ಅಂತಂದಾಗ ಗಂಡನಂತ ನಾ ಇಬ್ಬರಿಗೂ ಅಷ್ಟೇ ಪ್ರೀತಿ ಮಾಡ್ತೀನಿ. ಯಾಕಂದ್ರೆ ನನ್ನ ತಾಯಿ 9 ತಿಂಗಳು ಹೆತ್ತೊತ್ತು ಸಾಕಿ ಬೆಳೆಸ್ಯಾಳ, ನಿನ್ನ ತಾಯಿ ಕೂಡ ಹೆತ್ತೊತ್ತು ಸಾಕಿ ಬೆಳೆಸ್ಯಾಳ, ನಿನಗೆ ನನ್ನ ಜೊತೆ ಮದುವೆ ಮಾಡಿಸ್ಯಾಳ, ಹಿಂಗಾಗಿ ಇಬ್ಬರಿಗೆ ಸಮನಾಗಿ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ನಂತವ. ಹೇಳ್ತಿರ್ಲಂತ, ಹೌದು ಇಬ್ಬರಲ್ಲಿ ಒಬ್ಬರನ್ನ ಬಿಡು ಅಂತೇಳಿ ಹೇಳಿದಾಗ ನೀ ಯಾರನ್ನ ಬಿಡ್ಲಿಕ್ಕೆ ಇಷ್ಟಪಡ್ತೀವಿ ಅಂತಂದಾಗ ಅದಕ್ಕೆ ಗಂಡನಂತ ನಾನು ಹೆಂಡತಿನ ಬಿಡ್ತೀನಿ, ತಾಯಿನ ಬಿಡಂಗಿಲ್ಲ ಅಂತಂದಂತ. ಅದಕ್ಕೆ ಹೇಳ್ತೀನಂತ, ಯಾಕೆ ಹಿಂಗೆ ವ್ಯತ್ಯಾಸ ಏನ? ಅದಕ್ಕೆ ಅವನ್ನಂತ, ನಾಳೆ ಜಗತ್ತು ಹೆಂಡತಿ ಸಲುವಾಗಿ ತಾಯಿನ ಬಿಟ್ಟ ಅಂತೇಳಿ ಅನ್ಸ್ಕೊಳಂಗೆ ಆಗ್ಬಾರ್ದು. ನಾಳೆ ನಿನ್ನ ಮಕ್ಕಳು ತನ್ನ ಹೆಂಡತಿ ಸಲಾಗ ನಿನಗೆ ಬಿಡುವಂಥ ಸ್ಥಿತಿ ನಿರ್ಮಾಣ ಆಗಬಾರ್ದು. ಮಕ್ಕಳು ಏನದ ನಮ್ಮನ್ನು ನೋಡಿ ಬೆಳಿತಾವ, ನಮ್ಮನ್ನು ನೋಡಿ ಕಲಿತಾವ. ಅದಕ್ಕೆ ಈ ಮಾತನ್ನು ಹೇಳಿದ್ನಂತ ಬಂಧುಗಳೇ. ಡಾಕ್ಟ್ರು ನಾವೆಲ್ಲ ಈ ನಿಸರ್ಗ ಮನೇನ ಪ್ರಚಾರ ಮಾಡೋದಕ್ಕೆ ಇನ್ನು ಸ್ಟಾರ್ಟಿಂಗ್ ಅವಾಗ ಬರೀ ಅದೊಂದೇ ಬಿಲ್ಡಿಂಗ್ ಇತ್ತು. ಅವಾಗಿನಿಂದ ಬಂದವರು ಡಾಕ್ಟ್ರ್ ಅದನ್ನ ಸ್ಮರಿಸ್ಕೊಂಡ್ರು, ಥ್ಯಾಂಕ್ಸ್ ಅವ್ರಿಗೆ. ಅಲ್ಲಿ ಬಾವಿ ಇದೆಯಲ್ಲ, ಬಾವಿ ಒಂದೇ ಇತ್ತು, ಇಲ್ಲಿ ನೀರಿದೆ ಅಂತ ತೋರಿಸಿ ಅವ್ರ ಮನೆ ಒಂದೇ ಇತ್ತಲ್ಲಿ. ಅವ್ರ ಮನೆ ಅವ್ರ ತಂದೆ ಮಾತ್ರ ಇರ್ತಿದ್ದಿಲ್ಲ. ಅವಾಗ ಇವರೆಲ್ಲ ಊರಲ್ಲಿ ಇರ್ತಿದ್ರು. ಇಂಥ ನಂದನವನವನ್ನಾಗಿ ಆರೋಗ್ಯ ಧಾಮವನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಅವರಿಗೆ ಸಲ್ತದೆ, ಅವ್ರ ತಂದೆ ತಾಯಿಗಳಿಗೂ ಸಲ್ತದೆ. ಇವತ್ತಿಗೂ ಬೆಳೆಯೋ ಕಬ್ಬು ಭತ್ತ ಬೆಳೆಯೋ ಭೂಮಿಲಿ ಆಸ್ಪತ್ರೆ ಆಯಿತು ಅಂತ ಅವರು ಸಂತೋಷ ಪಡ್ತಾರೆ. ನಿಮ್ಮಂಥ ಸಾಧಕರು ಇಲ್ಲಿ ಬಂದು ಇದನ್ನು ಚಿಕಿತ್ಸೆ ಪಡ್ಕೊಂಡು ಗುಣಮುಖರಾಗಿ ಹರಿಸಿ ಹೋಗ್ತೀರಿ. ನೀವೆಲ್ಲ ಹೋದ್ಮೇಲೆ ನೀವೆಲ್ಲ ಪ್ರತಿಯೊಬ್ಬರು ಈ ಆಸ್ಪತ್ರೆಯ ಒಂದು ಪಾಂಪ್ಲೆಂಟ್ ಆಗಬೇಕು. ಅಂದರೆ ಬೇರೆಯವ್ರನ್ನ ಕಳಿಸ್ಬೇಕು. ನಾನು ಅಲ್ಲಿಗೆ ಹೋಗ್ಬಂದಿನಿ, ಈಗ ನಾನು ಅದನ್ನು ಹೇಳ್ತೀನಿ ಎಲ್ಲ ಕಡೆ, ನಾನು ಅಲ್ಲಿಗೆ ಹೋಗ್ಬಂದಿನಿ, ನೀವು ಅಲ್ಲಿಗೆ ಹೋಗ್ಬನ್ನಿ ಅಂತ. ಎಂತೆಂಥ ಔಷಧಗಳು, ಸಯಾಟಿಕ್ ಅದು ಆಪ್ರೇಷನ್ ಹೇಳ್ಬಿಟ್ಟಿರು. ಆಪ್ರೇಷನ್ ಮಾಡಿಸಿದ್ರೆ ಕಾಲು ಹೋಗ್ತದೆ, ಕಾಲು ಇಲ್ಲಾಂದರೆ ನಿಮ್ಮ ಕಾಲು ನೆಟ್ಟಿಗೆ ಸ್ಟ್ರೇಟ್ ಆಗಿಬಿಡ್ತದೆ, ಮಡ್ಸಕ್ಕೆ ಬರೋಲ್ಲ. ಹೀಗೆಲ್ಲ ಹೇಳಿ ತುಂಬ ಗಾಬರಿ ಆಗಿಸಿದ್ರು. ಬರೀ 15 ದಿವಸದ ನಿಮ್ಮ ಮಸಾಜಿನಂತೆ ಹೋಗ್ಬಿಡ್ತೀನಿ. ಇನ್ನೂ ಸ್ವಲ್ಪ ಫುಡ್ ಒಂದೇ ಪ್ರಾಬ್ಲಮ್ ಇಲ್ಲಿ ಎಲ್ಲ. ಇವತ್ತು ನಾವು ನೋಡಿ ಎಂಥ ಪರಿಸ್ಥಿತಿ ಅಂದರೆ, ಪಾಪ ನಮ್ಮ ಮುಂದೆ ಇವರು ಕೂತಿದ್ರು, ಯಾರು ಇಬ್ಬರು ದಂಪತಿಗಳು ಕೂತಿದ್ರು. ನಾವು ಅವ್ರ ಮುಂದೆ ತುಪ್ಪ, ಬೆಲ್ಲ, ಚಟ್ನಿ ಪುಡಿ, ಚಟ್ನಿಗೆ ತುಪ್ಪ ಹಾಕೊಂಡು ಚಪಾತಿ ತಿಂತಿದ್ವಿ. ಅವ್ರು ಬರೀ ಹಣ್ಣು ತಿಂತಿದ್ದಾರೆ. ಪಾಪ ಎಂಥ ಪರಿಸ್ಥಿತಿ ಅದು ನೋಡೋ ಆಗಿರೋದಿಲ್ಲ. ಊಟದ ಭಾಳ ಕಷ್ಟ. ಆದರೆ 10 ದಿವಸ ನೀವು ಇಲ್ಲಿ ಮಾಡಿದ್ರೆ ಮುಂದೆ ಏನಾದರೂ ಮಾಡ್ಬೋದು ನೀವು ಅಂತಲ್ಲ, ಅದನ್ನು ಸ್ವಲ್ಪ ಪಾಲಿಸ್ತಾ ಬನ್ನಿ. ಆರೋಗ್ಯ ನಾಲಿಗೆ ಕೆಡಿಸೋದೇ, ಆರೋಗ್ಯವನ್ನು ಕೆಡಿಸೋದೇ ನಾಲಿಗೆ ಅಂತ ಹೇಳ್ತಾರೆ. ಮಾತನ್ನು ಮನುಷ್ಯನನ್ನು ಕೆಡಿಸೋದು ನಾಲಿಗೆ, ಆರೋಗ್ಯವನ್ನು ಕೆಡಿಸೋದು ನಾಲಿಗೆ ಹತ್ತೋಟಲ್ಲಿದ್ದರೆ ಬೇಕಾದ. ಆ ಸಮಯದಲ್ಲಿ ಇಲ್ಲೆಲ್ಲ ನೋಡಿದಾಗ ನಾನು ಜನರಿಗೆಲ್ಲ ಹೇಳ್ತಿದ್ವಿ, ನಾವು ಏನು ಅನಾರೋಗ್ಯದ ಸ್ಥಿತಿ ಅಂದರೆ ಏನು, ನೀವು ಎಲ್ಲೂ ಡಾಕ್ಟ್ರಿಗೆ ತೋರಿಸ್ಬಾರ್ದು. ಹೊಟ್ಟೆ ಮುಂದೆ ಬಂತು ಅಂದರೆ ಡಾಕ್ಟ್ರ್ ಹತ್ರ ಹೋಗಲೇಬೇಕು. ನೀವು ಎದೆ ದಾಟಿ ಡಾಕ್ಟರ್ ರಾಜ್ಕುಮಾರ್ ನೀವೆಲ್ಲ ನೋಡಿದ್ರಿ, ಹೌದಾ? ಅವ್ರು ಎಂದಾದ್ರೂ ಹೊಟ್ಟೆ ಉಬ್ಬರಿಸ್ಕೊಂಡಿತ್ತು ಅವ್ರದ್ದು? ಹೇಗಿರಬೇಕು ಆರೋಗ್ಯವಂತ ದೇಹ ಅಂದರೆ, ಹೀಗೆ ಇಲ್ಲಿ ಇತ್ಕೊಂಡು ಕೈ ಹಿಂಗೆ ಆಡಿಸೋದು, ಝುಯ್ ಅಂತ ಹೈವೇ ಥರ ಬರಬೇಕು ಕೈ ಇಲ್ಲಿವರೆಗೂ. ಎಲ್ಲಿವರೆಗೂ ಝುಯ್ ಅಂತ ಬಂದು ಬೌ ಅನ್ನಬಾರ್ದು. ಬೌ ಅಂತು ಹಂಪು ಬಂತು ಅಂದರೆ ನಿಮ್ಮ ಆರೋಗ್ಯ ಸರಿ ಇಲ್ಲ, ಹೌದಾ? ನೀವು ಅನೇಕ ಹಿಂದಿ ನಟ ಸಲ್ಮಾನ್ ಖಾನ್, ಶಾರುಖ್ ಖಾನ್ ಅನ್ನೋ ಹೊಟ್ಟೆ ಹೆಂಗಿದೆ, ಅಮಿತಾಬ್ ಬಚ್ಚನ್, ಧರ್ಮೇಂದ್ರ, ಅಷ್ಟು ಯೋಗ, ಅಷ್ಟು ವ್ಯಾಯಾಮ, ಲಿಮಿಟೆಡ್ ಆಹಾರ. ನಾವು ರುಚಿ ಕಂಡದ್ದೆಲ್ಲ ತಿಂತೀವಿ. ನಾವಾಗ ಆನೆ ಬಗ್ಗೆ ಒಂದು ಕತೆ ಹೇಳ್ತೀವಿ. ಕಾಡಾನೆ ನೋಡಿ, ನೀವು ಮಠದಲ್ಲಿರೋ ಆನೆ ನೋಡಿ, ಮಠದಲ್ಲಿರೋ ಆನೆಗೆ ಶುಗರ್ ಇರ್ತದೆ. ಬರೀ ಪಶುಗಳಿಗೆ ಶುಗರ್ ಎಲ್ಲ ತಿಳ್ಕೊಬೇಡಿ ನೀವು. ಆನೆಗಳಿಗೆ ಕಣ್ಣು ಹೋಗ್ತದೆ ಗೊತ್ತಾ? ಆನೆಗಳಿಗೆ ಕಣ್ಣು ಹೋಗ್ತದೆ ಅಂದರೆ ಅದು ಶುಗರ್ ಬಂದಿದೆ ಅಂತ ಅರ್ಥ. ಕಬ್ಬು ತಿಂತದೆ, ವಾಕಿಂಗ್ ಕಡಿಮೆ, ಅದಕ್ಕೆ ಕಣ್ಣು ಹೋಗ್ತದೆ. ಅದಕ್ಕೆ ಮಠದ ಆನೆಗಳಿಗೆ ಇದು ಪ್ರಾಬ್ಲಮ್ ಜಾಸ್ತಿ. ಕಾಡಲ್ಲಿರೋ ಆನೆ ಹಸಿರು ತಿಂತದೆ, ಹೊರೆ ನೀರು ಕುಡಿತದೆ, ಮತ್ತು ಮೈಲಿಗಟ್ಟಲೆ ಅಡ್ಡಾಡ್ತದೆ ಹುಲ್ಲನ್ನು ಹುಡ್ಕೊಂಡು. ಅದನ್ನೇ ಸ್ವಾಮಿಗಳು ತೊಗೊಂಡು ಮಠದಾಗ ಕಟ್ಟಿದ್ರು ಅಂದರೆ ನಿಂತಲ್ಲೇ ನಾವು ಬೆಲ್ಲ ಕೊಡ್ತೀವಿ, ಕಬ್ಬು ಕೊಡ್ತೀವಿ, ನಾವೇನು ತಿಂತೀವೋ ಅದನ್ನು ತಿನ್ನಿಸ್ತೀವಿ. ಹೀಗಾಗಿ ನಮಗಿರ್ತಕ್ಕಂಥ ಶುಗರನ್ನು ಅದಕ್ಕೆ ಕೊಡ್ತೀವಿ.
ಆನೆಗೂ ಕೂಡ ಶುಗರ್ ಬರ್ತದೆ, ಪಶುಗಳಿಗೂ ಕೂಡ ಶುಗರ್ ಇದೆ. ಸುಮ್ಮನೆ ಕಣ್ಣು ಹೋಗ್ತದೆ ಕೆಲವು ಪ್ರಾಣಿಗಳಿಗೆ, ಅದು ಶುಗರ್ನಿಂದಲೇ. ಅದಕ್ಕೆ ಶುಗರ್ ನಮಗೆ ಒಂದೇ ಬರ್ತದೆ ಅಂತ ಅನ್ಕೋಬೇಡ್ರಿ, ಪಶುಗಳಿಗೂ ಬರ್ತದೆ, ನಮಗೂ ಬರ್ತದೆ. ನಾವು ಪಶುಗಳಾದರೆ ನಮಗೂ ಬರ್ತದೆ ಅಂತ ತಿಳ್ಕೊಬೇಕಾಗಲಿ, ಬೇರೆ ಅಲ್ಲ ಅಂತ ಹೇಳ್ತಾ, ನಮ್ಮಲ್ಲಿ ಹಕೀಮ್ ಅಂತ ಇದ್ದರು, ಉರ್ದು ಡಾಕ್ಟ್ರುಗಳು. ಅವ್ರದ್ದು ಏನು ಅಂದರೆ ನಾಡಿ ನೋಡಿ ಎಲ್ಲ ರೋಗ, ಗರ್ಭನಾಡಿ ಅಂತ, ಗರ್ಭನಾಡಿ ಹೇಳ್ತಿದ್ರು. ಈಗ ಸ್ಕ್ಯಾನಿಂಗು, ಅದರೊಳಗಡೆ ಇರೋ ಕೂಸು, ಅದು ಹೆಣ್ಣೋ ಗಂಡೋ, ಅದು ಹೇಗಿದೆ, ಯಾರನ್ನು ಹೋಗ್ತಿದೆ ಅಂತೆಲ್ಲ ಹೇಳ್ತಾರೆ. ಅವಾಗ ಇಷ್ಟೇ ನಾಡಿ ಸರ್, ಇಷ್ಟೇ ನಾಡಿ ನೋಡಿ ನಿನಗಿಂತ ವಾತ ಪಿತ್ತ ಕಫ, ಈ ಮೂರರ ಮೇಲೇ ಹೇಳ್ತೀವಿ. ಇವತ್ತಿಗೂ ಇಲ್ಲಿ ಈ ಆಸ್ಪತ್ರೆಯಲ್ಲಿ ಅದೇ ಪದ್ಧತಿ ಇದೆ. ಹಾಗೆ ಮುಸ್ಲಿಂ ಹೆಣ್ಮಕ್ಳನ್ನ ಡಾಕ್ಟ್ರು ನೋಡೋ ಹಾಗಿರಲಿಲ್ಲ. ಅವ್ರನ್ನ ಒಳಗಡೆ ಕೂರಿಸ್ತಿದ್ರು. ಅವ್ರನ್ನ ಒಳಗಡೆ ಕೂರಿಸಿ ಅವ್ರ ಈ ನಾಡಿಗೆ ಒಂದು ಮುಂಗೈಗೆ ಒಂದು ದಾರ ಕಟ್ಟಿ, ಆ ದಾರದ ಇನ್ನೊಂದು ತುದಿನ ಹೊರಗಡೆ ಇರೋ ಹಕ್ಕೀಮರಿಗೆ ಕೊಡ್ತಿದ್ರು, ಘೋಷಾದಲ್ಲಿರೋ ಹೆಣ್ಮಕ್ಳಿಗೋಸ್ಕರ. ಇವನ ದಾರ ಹಿಡ್ಕೊಂಡು ಹೇಳ್ತಿದ್ದಾರೆ ಕಾಯಿಲೆ ಆಗಿದೆಯೋ ಇಲ್ವೋ, ಗರ್ಭಿಣಿ ಇದ್ದಾಳೆ, ಗಂಡಾಗುತ್ತೆ ಹೆಣ್ಣಾಗುತ್ತೆ ಅಂತ. ಕೆಲವು ನಮ್ಮಂಥ ಕಿಡಿಗೇಡಿಗಳು ಏನು ಮಾಡಿಬಿಟ್ರು, ಇವನು ದಾರ ಹಿಡ್ಕೊಂಡು ಹೇಳ್ತಾನೆ, ಸರಿ ಮುಟ್ಟೋದೇ ಇಲ್ಲ, ಆದರೂ ನೋಡೋಣ ಪರೀಕ್ಷೆ ಮಾಡೋಣ ಅಂತೇಳಿ ಒಳಗಡೆ ಒಂದು ಎಮ್ಮೆ ಕಟ್ಟಿದರು. ಎಮ್ಮೆ ಕಟ್ಟಿ, ಎಮ್ಮೆ ಕೋಡಿಗೆ ದಾರ ಕಟ್ಟಿ, ಆ ದಾರದ ಇನ್ನೊಂದು ತುದಿನ ಇವನು ಕೈಗೆ ತಂದು ಕೊಟ್ಟರು. ಇವನು ಹಿಡ್ಕೊಂಡು, ಹಾಂ ಇದು ಗಬ್ಬ ಐತ್ರಪ್ಪ, ಕೋಣ ಈತೈತಿ ಅಂತ ಹೇಳಿದ್ನಂತ. ನೋಡಿ ಎಂಥ ಚಮತ್ಕಾರಿ ವೈದ್ಯರಿದ್ರು. ಅದನ್ನೂ ಕೂಡ ಹೇಳ್ದವನು, ಇದು ಎಮ್ಮಿ ಕೋಣ ಈತೈತೆ ಹುಷಾರು. ಅಂದರೆ ಎಂತೆಂಥ ನಾವು ಈಗಿನ ಏನು ಸಾಮಗ್ರಿಗಳನ್ನ, ಆಸ್ಪತ್ರೆಗಳನ್ನ ನೋಡಿ ಅದ್ಭುತ ಅಂತೀವಿ ವೈದ್ಯರು. ಆ ಕಾಲದಲ್ಲಿ ಏನೂ ಇರಲಿಲ್ಲ, ಹೌದಾ? ನಮಗೆಲ್ಲ ಕೆಮ್ಮಾದರೆ ಬರೀ ಅರಿಶಿನ ಪುಡಿ ಹಾಕಿ ನೀರು ಕುಡಿಸಿ, ಬಿಸಿನೀರಲ್ಲಿ ಅರಿಶಿನ ಪುಡಿ ಹಾಕಿ ಕುಡಿದು ಕೆಮ್ಮು ಹೋಗೋದು. ಅರಿಶಿನ ಪುಡಿನ ಕೆಂಡದ ಮೇಲೆ ಹಾಕಿ ಇನ್ಹೇಲ್ ಮಾಡೋಂಥವ್ರು, ಉಸಿರು ತೊಗೊಳ್ಳೋಂಥವ್ರು, ತಲೆಯಲ್ಲಿರೋ ಜಿಡ್ಡೆಲ್ಲ ಬಿಟ್ಟು ಹೋಗೋದು. ಎಂತೆಂಥದ್ದು ಕಾಮಣಿ ಆದ್ರಂತೂ ಅವನು ಕೈ ಅಂಗಾಲೆಲ್ಲ ಬಾಯೋವರೆಗೂ ಬರೆ ಹಾಕ್ತಿದ್ರು. ನಾವೇ ಹಾಕಿಸ್ಕೊಂಡಿವಿ, ಬರೆ ಹಾಕ್ತಿದ್ರು ಕಾಮಣಿ ಆದರೆ. ಬರೆಗೇನೆ ಕಾಮಣಿ ಹೋಗುವಂಥದ್ದು. ಇಲ್ಲೆಲ್ಲ ಊರವರು ಇದ್ದೀರಿ, ಸಿಟಿಯವರು ಇದ್ದೀರಿ, ಕೆಲವು ವಿಚಿತ್ರವಾದಂಥ ಊರುಗಳಿದೆ, ನಮ್ಮ ಹೆಗಡೆಯವ್ರಿಗೆ ಗೊತ್ತಿರ್ತದೆ. ಕುಡಿತೀನಿ ಅಂತ ಒಂದು ಊರಿದೆ. ಬಸ್ನಲ್ಲಿ ಕೂತಾಗ ಕಂಡಕ್ಟರ್ ಬಂದು ಟಿಕೆಟ್ ಅಂದಂದರೆ ಕುಡಿತೀನಿ, ಬಸ್ಸಲ್ಲಿ ಕುಡಿಬಾರ್ದು, ಕೆಳಗಿಳಿದ ಮೇಲೆ ಕುಡಿ ಅಂದರು. ಕುಡಿತೀನಿ ಅಪ್ಪ, ಕುಡಿಬಾರ್ದು ಇಲ್ಲಿ ಬಸ್ ಇದು, ಕುಡಿತೀನಿ. ಬಳ್ಳಾರಿ ಜಿಲ್ಲೆ ಹತ್ತಿರ, ಬಳ್ಳಾರಿ ಜಿಲ್ಲೆಯಲ್ಲಿ ಕುಡಿತೀನಿ ಅಂತ ಒಂದು ಊರಿದೆ, ಅದು ಕುಡಿತೀನಿ. ಇನ್ನೊಂದು ತಿಂತೀನಿ. ಏನು ತಿಂತೀನಿ? ನಾನು ತಿಂತೀಯಾ ಅಂದ ಕಂಡಕ್ಟ್ರು. ತಿಂತೀನಿ ಎಲ್ಲಿದೆ ಯಾರಿಗಾದ್ರೆ ಗೊತ್ತಾ? ಲಿಂಗಸೂರು ದಾಟಿ ಗುಲ್ಬರ್ಗ ಜಿಲ್ಲೆಯ ಹತ್ತಿರ. ಹಾಗೆ ಇನ್ನೊಂದು ಹುಮನಾಬಾದ್ ತಾಲೂಕಿನಲ್ಲಿದೆ, ಊರ ಹೆಸರು ಹುಡುಗಿ. ಹುಡುಗಿ ಯಾರೋ ಅಂತ ಕೇಳ್ತಾ ಬರ್ತಾನೆ ಕಂಡಕ್ಟರ್. ಅದು ಬೇಡ, ಬಸ್ಸಲ್ಲಿ ಬೇಡ, ಕೆಳಗಡೆ ಟೆಂಪೋದವ್ರು ಇರ್ತಾರಲ್ಲ, ಬಸ್ ತಪ್ಪಿಸ್ಕೊಂಡ ಮೇಲೆ ಟೆಂಪೋಗಳು ಬರ್ತಾವಲ್ಲ, ಅವ್ರೇನು ಕೂಗ್ತಿರ್ತಾರೆ, 5 ರೂಪಾಯಿಗೊಂದು ಹುಡುಗಿ, 5 ರೂಪಾಯಿಗೊಂದು ಹುಡುಗಿ, 5 ರೂಪಾಯಿ. ಲಕ್ಷಾಂತರ ಕೊಡ್ತೀವಿ ಅಂದರೆ ಹುಡುಗಿರು ಸಿಗ್ತಾ ಇಲ್ಲಪ್ಪ ಈಗ ಮದುವೆ ಮಾಡೋದ ಕಡೆ ಅಂಥದ್ದು. 5 ರೂಪಾಯಿಗೊಂದು ಹುಡುಗಿ, ನಾನು ಒಂದು 10 ಹುಡುಗಿನ ಕೊಡು ಅಂದ ಅವನು. ಹಾಗೆ ಬಾಚಣಿಗೆ ಯಾರ್ರಿ ಅಂದರೆ ಯಾವನು ಕಳ್ಕೊಂಡವನ ಏನು ಬಿಡೋ ಅನ್ಕೋತಾರೆ. ಹಾಗೆ ಮೂರನೇದು ಶಿವನ ಪಾದ. ಇದು ಎಂಥ ಊರ ಹೆಸರು ರೀ? ಶಿವನ ಪಾದ ಯಾರ್ರಿ? ಶಿವನ ಪಾದಕ್ಕೆ ಯಾರು ಹೋಗ್ತೀರಿ ಅಂದ್ರೆ ಯಾರು ಹೋಗ್ತಾರ? ಶಿವನೇ ನಾನು ಕರ್ಕೊಳಪ್ಪ ಅಂತಾರೆ. ಶಿವ ಪ್ರತ್ಯಕ್ಷಕ್ಕೆ ಬಾ ಅಂದರೆ ಬಡ್ಡಿ ಮಗನೇ ಬಂದೇ ಬಿಟ್ಟೆ ಅನ್ನೋರು ಇದ್ದಾರೆ. ಹಾಗೆ ಉಂಡಿ, ಮಂಕಿ, ಇನ್ನೊಂದು ಇಲ್ಕಲ್, ಅದರ ಪಕ್ಕದಲ್ಲೇ ತುಂಬ, ಮೂರನೇದೇ ಕರಡಿ. 5 ಕಿಲೋಮೀಟ್ರ್ ಅಂತರದಲ್ಲಿದೆ ಅದು. ಇರಲಿ ಬೇಡಲ್ಲ, ಇಲ್ಕಲ್, ತುಂಬ, ಕರಡಿ. ಈ ಟೆಂಪೋದವ್ರು ಕೂಗೋದ್ರಿಂದ ಜನ ಗಾಬರಿ ಆಗ್ತಾರೆ. ಇಲ್ಕಲ್ ತುಂಬ ಕರಡಿ. ಈ ಬೆಂಗಳೂರು ಮುಂದೆ ಇಲ್ಕಲ್ ತುಂಬ ಕರಡಿ ಅಂತೆ, ನಡೀರಿ ಅಂದ್ಬಿಡ್ತಾರೆ ಅವರು. ಊರುಗಳ ಹೆಸರು ಇಲ್ಕಲ್ ತುಂಬ ಕರಡಿ. ಹಾಗೆ ಆ ಊರುಗಳನ್ನ ನೋಡೋದಕ್ಕೆ ಅಡ್ಡಾಡಿ. ಬಾದಾಮಿ ಕೊಡ್ರಿ ಒಂದು ಬಸ್ಸಿನ. ಎಲ್ಲಿ ಬಾದಾಮಿ ಕೊಡ್ಬೇಕ್ರಿ? ಗೋಡಂಬಿ ಬಾದಾಮಿ, ಊರ ಹೆಸರು ಬಾದಾಮಿ. ಜನಿವಾರದವ್ರು ಯಾರ್ರಿ? ಎಲ್ಲ ಬ್ರಾಹ್ಮಣರ ಕೈ ಎತ್ತಿಬಿಟ್ರು. ನೀವಲ್ರಿ ಊರು ಜನಿವಾರದವ್ರು ಇಳ್ಕೊಳ್ರಿ ತಕ್ಷಣ ಎಲ್ಲ ಬ್ರಾಹ್ಮಣರು ಹಿಡಿದ್ಬಿಟ್ರಿ ಕೆಳಗಡೆ. ನೋಡ್ತಾರೆ ಅವ್ರ ಊರು ಅಲ್ವೇ ಅಲ್ಲ ಅದು. ನಮ್ಮೂರಲ್ಲ ಅಂತ ಮತ್ತೆ ಬಸ್ ಹತ್ತಿ. ಕೊನೆಯದೊಂದು ಊರಿದೆ, ಇದು ಅದ್ಭುತವಾಗಿರ್ತಕ್ಕಂಥದ್ದು. ನಿಮ್ಮ ಗದಗಿದೆ ನೋಡ್ರಿ, ದಿ ಗದಗ್ ಅಂತ ಇರ್ತೈತಿ ಯಾವಾಗಲೂ ಅದು. ಅದಕ್ಕೊಬ್ಬನು ದಿ ಗದಗ್ ರೆಸ್ಟೋರೆಂಟ್ ಅಂತ ಬರಿಬೇಕಾಗಿತ್ತು ಬೋರ್ಡು. ಅವನೇನು ಮಾಡ್ಬಿಟ್ಟ, ದಿ ಸೇರಿಸಿ ಬರೆದ್ಬಿಟ್ಟ, ದಿಗದಗ ರೆಸ್ಟೋರೆಂಟ್. ಬೆಂಗಳೂರು ಇದ್ಯಾವುದು, ಏನು ಮಾಡ್ತಾರೆ ದಿಗದಗ ರೆಸ್ಟೋರೆಂಟ್ ಅಂದರೆ ಅಂತ, ಅದಕ್ಕೆ ದಿಗದಗ್ ರೆಸ್ಟೋರೆಂಟ್. ಕೊನೆಯದು ಇದಕ್ಕೆ ನೀವು ಎಷ್ಟು ನಗ್ತಿರೋ ನನಗೆ ಗೊತ್ತಿಲ್ಲ. ಏನಂದರೆ ಉತ್ತರ ಪ್ರದೇಶದಲ್ಲಿದೆ ಈ ಊರು. ಏನು ಈ ಊರ ಹೆಸರು? ಬೋಸುಡಿ. ನಿಜವಾಗ್ಲು ಘಾಟ್ ಪ್ರಾಮಿಸ್, ಊರ ಹೆಸರು ಬೋಸುಡಿ.
ಅವನ ಕೈ ಮುಗಿದು ಆದಿತ್ಯನಾಥರಿಗೆ ಕೇಳ್ಕೊಳ್ತಿದ್ದಾನೆ, ಮೋದಿಯವರೇ ಎಲ್ಲ ಊರ ಹೆಸರು ಚೇಂಜ್ ಮಾಡಿದ್ರಿ ನಮ್ಮಪ್ಪ, ನಮ್ಮ ಊರ ಹೆಸರು ಚೇಂಜ್ ಮಾಡ್ರಪ್ಪ. ಕ್ಯಾ ಆಯ್ತು ಮರಗಾಂವಕ ನಮ್ಮ ಬೋಸುಡಿ. ಏನಂತ ಹೇಳ್ಬೇಕ್ರಿ? ಯಾವ ಊರಮ್ಮ? ಬೋಸುಡಿ ರೀ. ನೀನು ಯಾವ ಊರಿಗೆ ಹೋಗ್ಬೇಕಪ್ಪ? ಬೋಸುಡಿ ರೀ. ಇವೆಲ್ಲ ಸರಿ, ಟಿಕೆಟ್ ತೊಗೊಂಡು ಏನೋ ಮಾಡಿದ್ರು, ಆ ಊರು ಬಂದ ಮೇಲೆ ಕಂಡಕ್ಟರ್ ಕೂಗೋದೇನೋ, ಬೋಸುಡಿ ವಾಲ ಹೋತ್ರೋ, ಬೋಸುಡಿ ವಾಲ ಹೋತ್ರೋ, ಬೋಸುಡಿ ವಾಲ. ಅದಕ್ಕೆ ಯಾಕೆ ಹೇಳ್ತಾರೆ ಒಂದು ಗಾದೆ ಮಾತಿದೆ, ಏನು ಗೊತ್ತಾ? ದೇಶ ತಿರುಗು ಕೋಶ ಓದು. ದಯವಿಟ್ಟು ಯೋಗ್ಯತೆ ಯಾರಿಗಿದೆಯೋ ಊರೂರು ತಿರುಗಿ. ನಮ್ಮಷ್ಟಲ್ಲ, ನಾವು ಪ್ರತಿ ತಿಂಗಳು 10,000 to 11,000 ಕಿಲೋಮೀಟ್ರ್ ಅಡ್ಡಾಡ್ತೀವಿ. ನಾನು ಸಣ್ಣವನಿದ್ದಾಗ ಊರೂರು ತಿರುಗೋ ಚಟ, ಯಾರೇ ಇರಲಿ ಅವ್ರ ಊರಿಗೆ ನಾವು ಹೋಗ್ತೀನಿ ಅಂತ ಹೇಳೋದು. ಬಸರಾಗಿದ್ದಾರೆ ಅವರು ಅಂತ ಮನೆಗೆ ಕರ್ಕೊಂಬರೋದಕ್ಕೆ ಪ್ರಾಣಿ, ನೀವು ಹೋಗಿ ಅವ್ರನ್ನ ಕರ್ಕೊಂಬ, 3 ತಿಂಗಳಾಗದಂತ ನಿಧಾನ ಕರ್ಕೊಂಬ. ನಾನು ಹೋಗೋದು. ಲಗ್ನ ಪತ್ರ ಕೊಡೋಕೆ ನಾನು ಹೋಗ್ತೀನಿ. ಊರು ಅಂದ್ರೆ ಊರೂರಿಗೆ ಅಡ್ಡಾಡ್ದಾನೆ ಭಾರಿ ಪ್ರೀತಿ ನನಗೆ. ಬಹುಶಃ ದೇವ್ರಿಗೆ ಸಿಟ್ಟು ಬಂತು, ಅನುಗ್ರಹ ಮಾಡಿದ್ನೋ. ಇವತ್ತು ಯಾವುದಾದ್ರೂ ಊರಿಗೆ ಹೋಗೋಣ ಅಂದರೆ ತಲೆ ಎಲ್ಲ ದಿಮ್ಮಂತ. ಯಾಕಂದರೆ ಪ್ರತಿ ತಿಂಗಳು 10,000 ಕಿಲೋಮೀಟ್ರ್ ಪ್ರಯಾಣ ಮಾಡ್ತೇನೆ ನಾನು ಜೋಶಿ ಮಾಮನಿ. ನಮ್ಮ ಕಾರು ಪ್ರತಿ ತಿಂಗಳಿಗೆ ಸರ್ವಿಸ್ಗೆ ಹೋಗ್ತದೆ. ಅವನು ಸರ್ವಿಸ್ ಮಾಡೋನು ಮೆಕ್ಯಾನಿಕ್ಕು. ಕ್ಯಾ ಸಾಬ್ ಟ್ಯಾಕ್ಸಿ ಚಲ್ತಾ ಕ್ಯಾ ಅಂತ ಕೇಳಿದೆ. ಅವನು ಟ್ಯಾಕ್ಸಿ ಹೊಡಿತೀರಿ ನಿಮ್ಮ ಗಾಡಿನ ಅಂತ ಕೇಳಿದೆ. 10,000 ಕಿಲೋಮೀಟ್ರ್ ಅಂದ್ರೆ ಏನು ರೀ? ಪ್ರತಿ 2 ವರ್ಷಕ್ಕೆ ಕಾರ್ ಚೇಂಜ್ ಮಾಡ್ತೀವಿ ನಾವು. 10,000. ನಾವು ನೋಡದೇ ಇರತಕ್ಕಂಥ ಊರುಗಳು ನಮ್ಮ ಕರ್ನಾಟಕದಲ್ಲಿ 432 ಊರುಗಳು, 9 ದೇಶಗಳು ನಾವು ಸುತ್ತಿರೋದು 30 ವರ್ಷಗಳಲ್ಲಿ. ಬಹಳ ದೊಡ್ಡ ಅನುಭವ ಇವೆಲ್ಲ. ಅದಕ್ಕೆ ದಯವಿಟ್ಟು ದೇಶ ತಿರುಗಿರಿ ಅಂತ ಹೇಳ್ತಾ, ಘೋಷಣೆಗಳನ್ನು ಕೂಗೋದ್ರಲ್ಲಿ ಹಾಸ್ಯ. ಘೋಷಣೆಗಳು ಕೂಗೋದ್ರಲ್ಲಿ ಹಾಸ್ಯ ಹೇಗಂದರೆ, ಈಗ ಜೈವಾಗಲಿ ಅಂತ ಹೇಳ್ತೀವಿ ನಾವು ಈ ಎಲೆಕ್ಷನ್ ಟೈಮಲ್ಲಿ. ಕೈಗೆ ಜೈವಾಗಲಿ, ಕೈಗೆ ಜೈವಾಗಲಿ. ಆಮೇಲೆ ಬಿಟ್ಬಿಡೋದು, ಕೈ ಜೈ, ಕೈ ಜೈ, ಇಷ್ಟೇ. ಹಾಗೆ ಆ ಲೀಡ್ರು ಕೈ ಜೈ ಅಂತ ಕೂಗಿ ನೆಕ್ಸ್ಟ್ ಊರಿಗೆ ಹೋಗ್ಬೇಕಾಯ್ತು. ಬೇರೆ ಯಾರಾದ್ರೂ ಬರೋ ಕೂಗ್ರೋ ಅಂತ ಬೇರೆ ಯಾರನ್ನೋ ಕರೆದು ಅವ್ರನ್ನ ನಿಲ್ಲಿಸಿದ. ಅವನು ಕಾರಲ್ಲಿ ಕೂತ್ಕೊಂಡು ಕಾರ್ ಡೋರ್ ಡಬಾರ್ ಅಂತ ಹಾಕಿಬಿಟ್ರು. ಅವನೇ ಹಾಕ್ಕೋಬೇಕಂತ ಕಾರ್ ಡೋರ್ ಹಿಡಿದಿದ್ದಾನೆ, ಅವ್ರು ಹಾಕಿಬಿಟ್ರು. ಬೆರಳು ಸಿಕ್ಬಿಡ್ತು. ಇವನು ಕೈ ಅಂತಾನೆ, ಜನ ಜೈ ಅಂತ. ಕೈ ಜೈ, ಕೈ ಕಿಟಕಿ ನೋಡ್ತಾರೆ, ಕೈ ಅಂತ ಜೈ ಅಂತಾರೆ. ಬೋಳಿ ಮಗನೇ ತೆಗಿಯೋ, ಡೋರ್ ತೆಗಿಯೋ, ಕೈ ಸಿಕ್ಕೊಂಡ್ರಿ. ಹಂಗೆ ಓಡ್ಬಿಡ್ತು ಕಾರ್ ಜೈ ಜೈ. ಅದಕ್ಕೆ ಜೈಕಾರ ಆಗೋ ಹುಷಾರಿ. ಹಾಗೆ ಇನ್ನೊಂದು ಜೈಕಾರ ಯಾವುದು ಅಂದರೆ ಅಂಗನವಾಡಿ ಟೀಚರ್ದು. ಅಂಗನವಾಡಿ ಟೀಚರ್ಗಳು ಪುಟ್ಟ ಮಕ್ಕಳು ಕರ್ಕೊಂಡು ಇನ್ನೂ ಉಳಿದ ಮಕ್ಕಳನ್ನು ಅಂಗನವಾಡಿಗೆ ಸೇರಿಸಿ ಅಂತ ಹೇಳೋಕ್ಕೆ ಅವ್ರು ಮುಂದೆ ಜೈಕಾರ ಹಾಕ್ತಾ ಹೋಗ್ತಾರೆ. ಹಿಂದೆಲ್ಲ ಚಡ್ಡಿ, ಸಣ್ಣ ಏನು ಶರ್ಟು, ಇಷ್ಟಿಷ್ಟೇ ಬೆಲ್ಟ, ಮಕ್ಕಳಲ್ಲಿ ಜೈ ಜೈ ಅಂತ ಏನು ಹೇಳ್ತಿಲ್ಲ ಆಕಿ. ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ, ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ, ಇಷ್ಟೇ. ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ, ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ, ಇಷ್ಟೇ. ಒಂದು 4-5 ಏರಿಯಾ ಸುತ್ತಾಕಿಲ್ಲ. ಶಾಲೆ ಬಿಟ್ಟ ಮಹಾತ್ಮ ಗಾಂಧಿ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ, ಮಹಾತ್ಮ ಗಾಂಧೀಜಿಯವರಿಗೆ ಜಯವಾಗಲಿ, ಇಷ್ಟೇ. ಅವಳಿಗೆ ಪಾಪ ನೀರಡಿಕೆ ಆಯಿತು ಅಂತ ಟಾಯ್ಲೆಟ್ಗೆ ಹೋಗ್ಬೇಕಾಯ್ತು. ನೀನು ಸ್ವಲ್ಪ ಕೂಗ್ಬಾರೆ ಅಂತ ಇನ್ನೊಬ್ಬ ಟೀಚರ್ನ ಕರೆದು. ಅವಳಿಗೆ ಮೊದಲು ಯಾವುದು ಕೊನೆದು ಯಾವುದು ಗೊತ್ತಿಲ್ಲ. ಸ್ಟಾರ್ಟಿಂಗೇ ಅವಳು ಮಹಾತ್ಮ ಗಾಂಧೀಜಿಯವರನ್ನು ಅಂದ್ಬಿಟ್ಲು. ಶಾಲೆಗೆ ಸೇರಿಸಿ ಅಂದ್ರೆ ಮಕ್ಕಳು, ಶಾಲೆ ಬಿಟ್ಟ ಮಕ್ಕಳಿಗೆ ಜಯವಾಗಲಿ. ಈ ಒಂದು ಸೆಂಟೆನ್ಸ್ ಹೇಳ್ತೀನಿ. ಕನ್ನಡ ಸಾಹಿತ್ಯ ಓದ್ತಿರೋದ್ರೆ ಪುಸ್ತಕಗಳು ಓದ್ತೀರಾ? ಜೋರಾಗಿ ಕೈ ಹತ್ತಿರ. ಹೆಣ್ಮಕ್ಳು ಇಲ್ಲ, ಹೆಣ್ಮಕ್ಳು ದಯವಿಟ್ಟು ಓದ್ಬೇಕಮ್ಮ, ಹೆಣ್ಮಕ್ಳು ಓದ್ಬೇಕು. ನನಗೆ ಪುಸ್ತಕ ಓದೋ ಹವ್ಯಾಸ ಬಂದು ನಮ್ಮ ತಾಯಿಯಿಂದ. ನಮ್ಮ ತಂದೆ ಶಿಕ್ಷಕರಾಗಿದ್ದರು, ಅವ್ರ ಕೈಯಲ್ಲಿ ಯಾವತ್ತೂ ಪುಸ್ತಕ ನೋಡಲಿಲ್ಲ ನಾನು. ಬಟ್ ನಮ್ಮ ತಾಯಿ ಓದ್ತಿರೋ ಪುಸ್ತಕಗಳನ್ನ ನೋಡಿ ಅವಳು ಓದಿದ ಮೇಲೆ ನನಗೆ ಯಾವಾಗ 10 ಪೈಸೆಗೆ ಒಂದು ಪುಸ್ತಕ, ಖರೀದಿಗಲ್ಲ, ಲೈಬ್ರರಿಲಿ ಒಂದಿನಕ್ಕೆ 10 ಪೈಸೆ. ಆ 10 ಪೈಸೆ ಖರ್ಚು ಕೊಟ್ಟಿದ್ದೀವಿ ಅಂತೇಳಿ ಇಡೀ ದಿನ ಕೂತು ಓದ್ತಿದ್ದೀವಿ ಪುಸ್ತಕ, ನಾನು ನಮ್ಮ ತಾಯಿ ಇಬ್ಬರು. ಅವಳು ಅರ್ಧ ಓದೋದು, ನಾನು ಅರ್ಧ ಓದೋದು. ಆಮೇಲೆ 15 ಪೈಸೆ 4 ಆಣೆ ಆಯಿತು. ಈಗಂತ ಕಾಲವೇ ಇಲ್ಲ. ಪುಸ್ತಕ ಯಾರು ಓದಲ್ಲ, ಪುಸ್ತಕನೇ ಕೊಡಲ್ಲ ಜನ ಈಗ. ಹೌದಾ? ಏನು ಅದು ಪುಸ್ತಕದಲ್ಲಿ ಬರ್ತದೆ ಅಂದರೆ, ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ನಿಮ್ಗೆ ಅರ್ಥ ಆಗತ್ತಲ್ಲ ಇದು? ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ಸಿಂಪಲ್ ಸೆಂಟೆನ್ಸ್, ಇದರಲ್ಲಿ ಏನೂ ಇಲ್ಲ. ಇದರಲ್ಲಿ ಒಂದು ಕಾಮ ಹಾಕಿದರೆ ಇದೊಂದು ರಸಿಕ ವಾಕ್ಯ ಆಗ್ತದೆ. ಜಾತ್ರೆಯಲ್ಲಿ ಎಳೆಯುವ ತೇರನ್ನು ನೋಡುವುದು ಬಹಳ ಚಂದ. ಕಾಮ ಹಾಕಬೇಕು. ಏನು? ಜಾತ್ರೆಯಲ್ಲಿ ಎಳೆ ಯುವತಿಯರನ್ನು ನೋಡುವುದು ಭಾಳ ಚಂದ. ಅರ್ಥ ಆಯ್ತಾ? ಎಳೆಯುವ ತೇರು, ಎಳೆ ಯುವತಿಯರು. ಯಾಕೆ ಜಾತ್ರೆಗೆ ಹೋಗೋರೆಲ್ಲ ಎಳೆ ಯುವಕ ಯುವತಿಯರೇ, ದೊಡ್ಡವರು ಮುದುಕರು ಹೋಗಲ್ಲ. ನೋಡಿ ಎಷ್ಟು ಒಂದು ಕಾಮದಲ್ಲಿ. ನಿಮ್ಮ ಮಕ್ಕಳು ಕನ್ನಡ ಕಲಿಯಲ್ಲ ಅಂದಾಗ ಇದನ್ನು ಹೇಳಿ ನೀವು.
ಆ ಮಕ್ಕಳು ಕಲಿತಾರಂತ ಕನ್ನಡ. ಓ ಇಷ್ಟು ಚೆನ್ನಾಗಿ. ಹಾಗೆ ಎರಡನೇದು ಇನ್ನೊಂದೇನು, ಮಳೆಯಲ್ಲಿ ನೆನೆದಿರುವೆ ನನಗೆ ಬೇಕಾದದ್ದು ಕೊಡೆ. ಅರ್ಥ ಆಯ್ತಲ್ಲ? ಮಳೆಯಲ್ಲಿ ನೆನೆದಿರುವೆ ನನಗೆ ಬೇಕಾದದ್ದು ಕೊಡೆ. ಸಿಂಪಲ್, ಛತ್ರಿ ಬೇಕು. ಇದನ್ನು ಕೈ ಹಿಂಗೆ ಮಾಡಿದ್ರೆ ಕೊಡೆ ಆಗತ್ತೆ. ಕೈ ವ್ಯತ್ಯಾಸ, ಅದು ಕೈ ಇದೇನದು ಭಂಗಿ ಚೇಂಜ್ ಆದರೆ ಬೇರೆ. ಪ್ರಿಯೆ ನಾ ಮಳೆಯಲ್ಲಿ ನೆನೆದಿರುವೆ ನನಗೆ ಬೇಕಾದ್ದು ಕೊಡೆ. ಕೊಡೆ ಅಂತ ಹಿಂಗೆ ಮಾಡಿದ್ರೆ ಬೇರೆಯೇ ಅರ್ಥ, ರಸಿಕ ಅರ್ಥ. ಕೊಡೆ ಅಂದರೆ ಹಿಂಗೆ, ಕೊಡೆ ಎರಡು ಒಂದೇ. ಹೌದಾ? ಒಂದೇ ಅಕ್ಷರ ಅದೇ ವಾಕ್ಯ, ವ್ಯತ್ಯಾಸ ಎಷ್ಟು. ಮಕ್ಕಳಿಗೆ ಇಂಥವರಿಂದ ಕನ್ನಡ ಕಲಿಯೋಕೆ ಹುಮ್ಮಸ್ಸು ತುಂಬಕ್ಸು. ಹಾಗೆ ಈಗ ಕಾರ್ಯಕ್ರಮ ಈ ಥರದ್ದು ಯಾರು ಹಳ್ಳಿಯಲ್ಲಿ ಗೊತ್ತಿರಲ್ಲ. ಪ್ರಾಣೇಶ್ವರ ಕಾರ್ಯಕ್ರಮಕ್ಕೆ ಒಲ್ಲೆ ಅಂದರು, ಆದರೂ ಬಿಡಲಿಲ್ಲ. ನಾವು ಬಲವಂತ ಮಾಡಿ ಅವ್ರನ್ನ ಕರ್ಕೊಂಬಂದ್ವಿ, ದಯಮಾಡಿ ಒಪ್ಪಿದ್ರು. ಹಿಂಗೆಲ್ಲ ಕಾಮನ್ ಹೇಳ್ತಾರೆ. ಇದು ಹೆಣ್ಮಕ್ಳಿಗೆ ಒಂದೊಂದು ಸಾರಿ ಒಪ್ಪಲ್ಲ. ಯಾವುದೋ ಗ್ರಾಮ ಪಂಚಾಯತ್ ಸದಸ್ಯನ ಹೋಗಿ ಕರ್ಕೊಂಬಂದು ಅಧ್ಯಕ್ಷನ ಮಾಡಿದರು. ಅವನು ಪರಿಚಯ ಮಾಡಿಕೊಡೋನು, ನಾವು ಇಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮನೆಗೆ ಹೋಗಿದ್ವಿ, ಅವ್ರ ಕಾರ್ಯಕ್ರಮಕ್ಕೆ ಒಲ್ಲೆ ಅಂದರು, ಬಿಡಲಿಲ್ಲ. ನಾವು 8 ಜನ ಹೋಗಿದ್ವಿ, ಬಲಾತ್ಕಾರ ಮಾಡಿ ಕರ್ಕೊಂಬಂದ್ವಿ ಅಂದರು. ಬಲವಂತಕ್ಕೂ ಬಲಾತ್ಕಾರಕ್ಕೂ ವ್ಯತ್ಯಾಸವೇ ಇಲ್ವಾ? ಹಾಗೆ ಕನ್ನಡದಲ್ಲಿ ಈ ಸಭೆ, ಇವತ್ತು ಈ ಸಭೆಯಲ್ಲಿ ಎಷ್ಟು ಜನ? ಅಂದಾಜು 50 ಜನ ಇದ್ದೀರಲ್ಲ? ಜಾಸ್ತಿ ಇದ್ದಾರೆ, 70 ಜನ. ಈ ಸಭೆಯಲ್ಲಿ ಸುಮಾರು 70 ಜನರಿದ್ದಾರೆ. ಏನಿದೆ? ಸಿಂಪಲ್ ಸೆಂಟೆನ್ಸ್. ಹೌದಾ? ಇದನ್ನೇ ಶಬ್ದ ಸ್ಥಾನ ಪಲ್ಲಟ ಆದರೆ ಎಂಥ ಅನಾಹುತ ಆಗುತ್ತೆ ಗೊತ್ತಾ? ಈ ಸಭೆಯಲ್ಲಿ ಸುಮಾರು 70 ಜನರಿದ್ದಾರೆ. ಸಿಂಪಲ್ ಸೆಂಟೆನ್ಸ್, ಯಾವುದೇ ವಾಗ್ವಾದ ವಿವಾದ ಇಲ್ಲ. ಇದನ್ನೇ ಈ ಸಭೆಯಲ್ಲಿ 70 ಜನ ಸುಮಾರಿದ್ದಾರೆ. ಹೌದಾ? ಎಲ್ಲಿ ಹಾಕಬೇಕೋ ಅಲ್ಲಿ ಹಾಕಲಿಲ್ಲ ಅಂದರೆ ಇದೇ ಅನಾಹುತ ಕನ್ನಡದಲ್ಲಿ. ಹೆಣ್ಣು ಮಕ್ಕಳಿಗೆ ಬೈತಲೇ ಇರಬೇಕು. ಅರ್ಥ ಆಯ್ತಾ? ಹೆಣ್ಣು ಮಕ್ಕಳಿಗೆ ಬೈತಲೇ ಇರಬೇಕು. ಹಿಂಗಂದರೆ ಬೈತಾ ಇರಬೇಕು, ಸ್ಕಾಲ್ಡಿಂಗಾನೆ ಅಂತ ಹೇಳ್ತೀರಿ. ಆದರೆ ಹೆಣ್ಣು ಮಕ್ಕಳಿಗೆ ಬೈತಲೇ ಇರಬೇಕು. ಹೆಣ್ಣು ಮಕ್ಕಳು ತಲೆ ಎರ್ಕೊಂಡು, ಅಂದು ಗಂಡಸರು ಸ್ನಾನ ಮಾಡಿದ್ದೂ ಯಾರೂ ನೋಡಲ್ಲ ಬಿಡ್ರಿ. ತಲೆ ಎರ್ಕೊಂಡು ಕೂದಲು ಹಿಂದೆ ಹಾಕೋದನ್ನು ಎಷ್ಟು ಚೆನ್ನಾಗಿ ವರ್ಣಿಸ್ತಾರೆ ಉರ್ದು ಕವಿಗಳು ಅಂದರೆ, ನನಗೂ ಅದು ಯಾರೋ ಕೇಳಿದ್ದಿರ್ತಿ. ಹೀನಾಯ ದಸ್ತನೇ ಸಿಯಾ ಬಾದಲ್ ಸೇ ಮೋತಿ ಬರ್ಸ, ಜಬ್ ಹೊಯೆ ಅಗರ ದೋ ತುಕಡೆ ತೋ ವಹೀ ಸೇ ಸೂರಜ್ ನಿಕ್ಲಾಯ ಅಂತ. ಏನು ಈ ಮಾತನ್ನ ಅರ್ಥ? ಹೆಣ್ಮಕ್ಳು ಎರ್ಕೊಂಡಾಗ ಕೂದಲನ್ನೆಲ್ಲ ಮುಂಭಾಗದಲ್ಲಿ ಹಾಕತ್ತಾರೆ. ಆವಾಗ ಹುಡುಗರು ನೋಡಿ ಅನ್ಸ್ತಾರೆ. ಹೌದಾ? ಹಿಂಗೆ ಹಾಕ್ಕೊಂಡು ಹಿಂಗೆ ಮಾಡಿ ಎಲ್ಲ ಹೀಗೆ ಮಾಡಿ ಕನೇ ಹಿಂಗೆ ಹೆಂಡ್ತಾರೆ. ಇದು ಹೀನಾಯ ದಸ್ತನೇ ಸಿಯಾ ಬಾದಲ್ಸೆ ಮೋತಿ ಬರಸ, ಕಪ್ಪನೆಯ ಮೋಡಗಳಿಂದ ಮುತ್ತಿನ ಹನಿಗಳಂತೆ ಹನಿಗಳು ಬಿದ್ದವು. ಮೋತಿ ಬರಸ, ಮೋತಿಯರ ಹನಿ ಮುತ್ತಿನಂತೆ ಬಿದ್ದವು. ಜಬ್ ಹುಯೇ ಆಗರ ದೋ ತುಕಡೆ, ಅದನ್ನು ಒರೆಸ್ಕೊಂಡ ಮೇಲೆ ಅವಳು ಕೂದಲನ್ನು ಹಿಂಗೆ ಒಗೆದಾಗ ಮಧ್ಯೆ ಬೈತ್ಲಿ ಬಿಟ್ಟು ತಲೆ 2 ಹೋಳ ಆಗ್ತದೆ. ಜಬ್ ಹುಯೇ ಅಗರ ದೋ ತುಕಡೆ ತೋ ಮುಖ ಮೇಲೆ ಎತ್ತಳ ವಹಿಸೆ ಸೂರಜ್ ನಿಕ್ಲಾಯ, ಸೂರ್ಯ ಉದಯಿಸಿದಂತೆ ಕಪ್ಪು ಮೋಡಗಳಿಂದ. ನೋಡಿ, ಇವೆಲ್ಲ ಕಾವ್ಯ ರಸಿಕ ಮಾತುಗಳು ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ನಿಮಗೆ ಕ್ವಶನ್ ಕೇಳ್ತೇನೆ. ಕೆದರಿದ ಕೂದಲು ಮುನಿಸಿಕೊಂಡ ಮಡದಿ, ಇವರನ್ನು ಸಂತೈಸಲು ಏನು ಮಾಡಬೇಕು? ಕೆದರಿದ ಕೂದಲು, ಈಗಂತೂ ಕೆದರ್ಕೊಂಡು ಕೂತಿದ್ದೀರಿ ಕೂದಲ. ಕೆದರಿದ ಕೂದಲು, ಕೋಪಿಸಿಕೊಂಡ ಹೆಂಡತಿ, ಇವರನ್ನು ಸರಿ ಮಾಡಲು ಏನು ಮಾಡಬೇಕು? ಒಂದೇ ಆನ್ಸರ್ ಕೊಡಬೇಕು, ಒಂದೇ ಶಬ್ದ. ಒಂದು. ಎರಡನೇದು ಬಾಚಬೇಕು. 2. ಹಾಂ, ಎಣ್ಣೆ ಹಚ್ಚಿ ಬಾಚ್ಬೇಕಂತ ಹೇಳಿದ್ರು ಅವ್ರು ಪಾಪ. ಒಳ್ಳೆ ಕಾಂಬಿನೇಷನ್. ಎಸ್, ಬಾಚಬೇಕು ಕರೆಕ್ಟ್ ಆನ್ಸರ್. ಮುನಿಸಿಕೊಂಡ ಮಡದಿ, ಕೆದರಿದ ಕೂದಲು, ಬಾಚಬೇಕು ಅಂದರೆ ಇದು, ಬಾಚಬೇಕು. ಇದು ರಸಿಕವಾದಂಥ ಆನ್ಸರ್. ಉಳಿದ್ವೆಲ್ಲ ಕಮರ್ಷಿಯಲ್, ಹಣಿಗೆ ಮಾರೋರು, ಎಣ್ಣೆ ಮಾರೋರು ಹೇಳುವಂಥ ಉದಾಹರಣೆಗಳವು. ಮದುವೆಯ ನಂತರ ಗಂಡು ಮೂಕನಾಗುವವನು ಹೆಂಡತಿಯ ಸೌಂದರ್ಯ ಕಂಡು, ಕ್ರಮೇಣ ಮೂಕನೇ ಆಗಿಬಿಡುವವನು ಅಭ್ಯಾಸದಿಂದ ಅಂತ. ಪುಲ್ಲಿಂಗ ಸ್ತ್ರೀಲಿಂಗ ಅಂದರೆ ನಿಮಗೆಲ್ಲ ಗೊತ್ತು. ಕಮಲ ಸ್ತ್ರೀಲಿಂಗ, ಸುಂದರೇಶ ಪುಲ್ಲಿಂಗ ಸ್ತ್ರೀಲಿಂಗ, ಇನ್ನೊಂದಿದೆ ಯಾವುದು? ನಪುಂಸಕಲಿಂಗ. ಇವು 3. ವಸ್ತುಗಳಲ್ಲಿ, ಶಬ್ದಗಳಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗಗಳಿದೆ, ರಸಿಕ ಕವಿಗಳು ಕಂಡುಹಿಡಿದಾರೆ. ಏನು? ಇನ್ಕಮ್, ಇದು ಯಾವ ಲಿಂಗ? ಆಯ, ಪುಲ್ಲಿಂಗ, ಗಂಡಸು ಗಂಡಸು. ಖರ್ಚು, ಸ್ತ್ರೀಲಿಂಗ. ಈಗ ಎಷ್ಟೋ ಜನ ನಿಮ್ಮ ಗಂಡಂದ್ರೆ ಕೊಟ್ಟೋ ದುಡ್ಡಿಂದ ಬಂದಿದ್ದೀರಿ. ಹೌದಾ? ಪಾಪ ಅವನಿಗೆ ಗಳಿಸಿ ಎಲ್ಲಿ ಕೂತಿದ್ದಾನೆ, ನಿಮ್ಗೆ 10,000 15,000 ಇಲ್ಲಿ ಖರ್ಚು ಮಾಡ್ತಾನೆ. ಅದು ಪುಲ್ಲಿಂಗ, ಇಲ್ಲಿ ಸ್ತ್ರೀಲಿಂಗ. ಎರಡನೇದು ಗೊರಕೆ, ಪುಲ್ಲಿಂಗ. ಸ್ತ್ರೀಲಿಂಗ ಯಾವುದು? ಕನಸು. ನೋಡಿ, ಬಡಿ ಮಕ್ಕಳು ಅವ್ರು ಮಾಡೋರು ಹೆಂಗಿದ್ದಾರೆ, ಚಲೋದೆಲ್ಲ ಅವ್ರಿಗೆ ಮಾಡಿ ನಮಗೆಲ್ಲ ಇಂಥದ್ದು ಕೊಟ್ಟಿದ್ದಾರೆ.
ಗೊರಕೆ ಪುಲ್ಲಿಂಗ, ಕನಸು ಸ್ತ್ರೀಲಿಂಗ. ಹೊಟ್ಟೆ ಪುಲ್ಲಿಂಗ, ಹೊಟ್ಟೆ ಕಿಚ್ಚು. ನೋಡಪ್ಪ, ನಿಮ್ದು ಯಾವುದು ನೀವು ಹೇಳಬೇಕು, ಇವ್ರದ್ದು ಯಾವುದು ಅವ್ರು ಹೇಳಬೇಕು. ದಯವಿಟ್ಟು. ಆಕಳಿಕೆ ಪುಲ್ಲಿಂಗ, ಬಿಕ್ಕಳಿಕೆ ಸ್ತ್ರೀಲಿಂಗ. ಕಡಲೆಪುರಿ ಪುಲ್ಲಿಂಗ, ಪಾನಿಪುರಿ ಸ್ತ್ರೀಲಿಂಗ. ನಮ್ಮ ದೇಶದಲ್ಲಿ ಹಿಂದಿ ಭಾಷೆಯನ್ನು ಹೆಣ್ಮಕ್ಳು ಏನಾದರೂ ಮಾತಾಡೋದು ಇದನ್ನಂದರೆ ಅದು ಪಾನಿಪುರಿ ಡಬ್ಬಾದ ಮುಂದೆ ಮಾತ್ರ. ಅದು ಒಂದೇ ವಾಕ್ಯ, ಅವ್ರು ಜರ ಪಾನಿ ಡಾಲ್ ಬಯ್ಯ. ಹಿಂದಿ ಚೆನ್ನಾಗಿ ಬರುತ್ತೆ ನನಗೆ ಅಂತಾರೆ. ಪಾನಿ ಡಾಲ್ ಅನ್ನೋದ್ಬಿಟ್ರೆ ಬೇರೆ ಏನೂ ಇಲ್ಲ. ಆಲ್ಕೋಹಾಲ್ ಪುಲ್ಲಿಂಗ, ಸ್ತ್ರೀಲಿಂಗ ಯಾವುದು? ಫೆವಿಕಾಲ್, ಹಚ್ಕೊಂಡ್ರೆ ಬಿಡಲ್ಲ. ತಲೆ ಪುಲ್ಲಿಂಗ, ತಲೆ ನೋವು ಸ್ತ್ರೀಲಿಂಗ. ಚರ್ಚೆ ಪುಲ್ಲಿಂಗ, ಹರಟೆ ಸ್ತ್ರೀಲಿಂಗ. ಶೇವಿಂಗ್ ಕ್ರೀಮ್ ಪುಲ್ಲಿಂಗ, ಐಸ್ ಕ್ರೀಮ್ ಸ್ತ್ರೀಲಿಂಗ. ತಪ್ಪು ಪುಲ್ಲಿಂಗ, ಸರಿ ಸ್ತ್ರೀಲಿಂಗ. ಬೀರು, ಅಬ್ಬಾ ನೋಡಿ ಎಷ್ಟು ಆತ್ಮವಿಶ್ವಾಸ. ಕಣ್ಣೀರು ಸ್ತ್ರೀಲಿಂಗ. ಲಿಪ್ಸ್ ಪುಲ್ಲಿಂಗ, ಲಿಪ್ಸ್ಟಿಕ್ ಸ್ತ್ರೀಲಿಂಗ. ನೊಣ ಹೆಣ್ಣು ಅಥವಾ ಗಂಡು ಅಂತ ಗಂಡು ಹಿಡಿಯೋರು ಯಾರಾದ್ರೂ ಇದ್ದೀರಾ? ನೊಣ ಸ್ತ್ರೀಲಿಂಗ, ಅದು ಹೆಣ್ಣು ಯಾವುದೋ ಗಂಡು ಅದು ಗೊತ್ತೇ ಆಗಲ್ಲ, ಆದರೂ ಸಂತಾನ ವೃದ್ಧಿ ಆಗ್ತಾನೆ ಇರ್ತದೆ. ಯಾವುದು ಹಾಗಾದರೆ ಹೆಣ್ಣು ನೊಣ ಯಾವುದು, ಗಂಡು ನೊಣ ಯಾವುದು ಅಂದರೆ ಯಾವುದು ಲಿಪ್ಸ್ಟಿಕ್ ಮೇಲೆ ಕೂತಿರ್ತದೋ ಅದು ಹೆಣ್ಣು, ಕನ್ನಡಿ ಮೇಲೆ ಯಾವುದು ಕೂತಿರ್ತೋ ಅದು ಗಂಡು. ಅರ್ಥ ಆಯ್ತಲ್ಲ? ಹಾಗೆ ಮೌನ, ಮಾತು ಸ್ತ್ರೀಲಿಂಗ. ಈ ಥರ ಹಬ್ಬಗಳಲ್ಲೂ ಕೂಡ ಮಾಡಿದ್ವಿ. ಅದು ತುಂಬ ಟೈಮ್ ಆಗಿದೆ, ಬೇಡ. ಹೀಗೆ ಜೀವನದಲ್ಲಿ ನೀವೆಲ್ಲ ಅದ್ಭುತವಾಗಿರ್ತಕ್ಕಂಥ ಒಂದು ಸಂಸ್ಥೆಗೆ ಬಂದು ಆರೋಗ್ಯವನ್ನು ಸುಧಾರಿಸ್ಕೊಂಡಿದ್ದೀರಿ. ಈ ಆರೋಗ್ಯವನ್ನು ಪಡೆದ ಮೇಲೆ ಊರಿನಲ್ಲಿ ಸಂಘ ಸಂಸ್ಥೆಗಳನ್ನ ಕಟ್ಟುವಂಥವ್ರಾಗ್ರಿ. ನೀವು ಮಾಡಬೇಕಾದ ಕೆಲಸ ಅಂದರೆ ನಿಮ್ಮಂಥವ್ರ ಸಾಧಕರನ್ನೇ ಜಾಸ್ತಿ ಮಾಡಿಕೊಂಡು 15 ದಿವಸ ತಿಂಗಳಿಗೊಂದು ಸರಿ ಅಥವಾ ನೀವು ಹೋಗ್ತಕ್ಕಂಥ ಪ್ರಾಂತದಲ್ಲಿ ಹೆಗಡೆಯವ್ರನ್ನ ಅಲ್ಲಿ ಕರೆಸ್ಕೊಂಡು ಅವ್ರನ್ನ ಯಾವುದಾದ್ರು ಒಂದು ಕಾರ್ಯಕ್ರಮದ ಅತಿಥಿಯನ್ನಾಗಿ ಮಾಡಿ ಅವ್ರ ಮುಖಾಂತರ ಹೇಳಿಸುವಂಥದ್ದು. ಈಗ ನಾವೆಲ್ಲ ಬೆಳೆದಿರೋದು ಹಾಗೆ. ನನ್ನ ಜೋಕನ್ನು ಅಲ್ಲಲ್ಲಿ ಇಲ್ಲೆಲ್ಲಿ ಕೇಳಿದವರೆಲ್ಲ ಸೇರಿ ಆಯಾ ಊರುಗಳಿಗೆ ಹೋಗಿ ಅಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಿ ಜನರನ್ನು ಸೇರಿಸಿ ನಮ್ಮ ಹಾಸ್ಯ ಸಂಜೆಗಳನ್ನು ಏರ್ಪಾಡು ಮಾಡೋದಕ್ಕೆ. ಹೀಗಾಗಿ 16 ಜನ ಹಾಸ್ಯ ಕಲಾವಿದರು ನಾವು ಹುಟ್ಕೊಂಡಿದ್ವಿ ಕರ್ನಾಟಕದಲ್ಲಿ. ನೀವು ಮಾಡಬೇಕಾದ ಕೆಲಸ ಅಷ್ಟೇ. ಒಂದು ಯಾವುದೋ ನೀವು ಹೋದ್ಮೇಲೆ ದಯವಿಟ್ಟು ಮನೆ ಹಿಡಿಬೇಡಿ. ಅಂದರೆ ಹೊರಗಡೆ ಇಲ್ಲೆಲ್ಲ ಮಾತು ಕಲ್ತಿದ್ದೀರಿ, ಮಾತಾಡೋದು ನೀವೆಲ್ಲ ಮಾತಾಡ್ಬೇಕು. ಹಾಗೆ ನೋಡಿದರೆ ನೆಕ್ಸ್ಟ್ ಟೈಮಿಂದ ಸರ್ ಒಂದೊಂದು ಸಬ್ಜೆಕ್ಟನ್ನು ಕೊಟ್ಟು ನೀವು ಅವತ್ತು ಭಾಷಣ ಮಾಡ್ಬೇಕು. ನೀವು ನೋಡಿ, ಡಯಾಸ್ ಇದೆ, ಮೈಕ್ ಇದೆ. ಇಲ್ಲಿ ಎಷ್ಟು ಜನರಿಗೆ ಭಾಷಣ ಮಾಡೋಕ್ಕೆ ಬರುತ್ತೆ? ಹೆಣ್ಮಕ್ಳಿಗೆ, ಗಂಡಸರಿಗೆ ಮಾತಾಡ್ತಿರಲ್ಲ? ಅಲ್ಲ, ಹೆಂಡತಿ ಮುಂದೆ ಆಡೋ ಮಾತು ಭಾಷಣ ಆಗಲ್ಲ, ಸಪ್ರೇಟ್ ಆಡಬೇಕು. ದಯವಿಟ್ಟು ನೀವು ಕೂಡ ಕಲಿಬೇಕು. ಇಲ್ಲಿ ಎಲೋಕೇಶನ್ ಕಾಂಪಿಟೇಷನ್ ಹೇಳಿದವ್ರಿ, ಮುಂದಿನ ಸಾರಿಯಿಂದ ಪ್ರತಿ ದಿವಸ ಸಾಯಂಕಾಲ ಯಾರೋ ಕಲಾವಿದರನ್ನು ಅವ್ರನ್ನ ಕರೆಸೋಣ. ಜೊತೆಗೆ ನಿಮಗೂ ಕೂಡ ಕೆಲವು ಕಾಂಪಿಟೇಷನ್ಗಳು. ಆದರೆ ನೀವು ಉಪವಾಸ ಇರ್ತೀರ, ಸಪ್ಪನ್ನು ತಿಂದಿರ್ತೀರ, ಶಕ್ತಿ ಇರಲ್ಲ ಅಂತ ಅನ್ಬೋದು ನೀವು. ಆದರೂ ಆ ಥರದ ಕಾರ್ಯಕ್ರಮಗಳನ್ನ ನಾವು ಆಯೋಜಿಸೋಣ. ಇಲ್ಲಿಂದ ಹೋಗ್ತಾ ನೀವೊಬ್ಬ ಕಲಾವಿದನಾಗಿ ಹೊರಗಡೆ ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ. 10 ದಿವಸದಲ್ಲಿ ನಾವೆಲ್ಲ ಬರೀ 10 ದಿವಸದ ಶಿಬಿರಗಳಲ್ಲೇ 10 ದಿವಸ RSS, 10 ದಿವಸ ABP, 10 ದಿವಸ ವಿಶ್ವ ಹಿಂದೂ ಪರಿಷತ್ತು, 10 ದಿವಸ ಸಾಹಿತ್ಯ ಪರಿಷತ್ತು, 10 ದಿವಸ ಸಾಂಸ್ಕೃತಿಕ ಕಲಾಮೇಳ, 10 ದಿವಸ ಹೆಗ್ಗೋಡು ನೀನಾಸಂ, ಇಂಥಲ್ಲೆಲ್ಲ ಹೋಗಿ 10 ದಿವಸ ಕ್ಯಾಂಪ್ ಮಾಡ್ತಾ ಮಾತುಗಾರರಾದೀವಿ ನಾವು. ಅಲ್ಲಿ ಕೇಳಿ ನಾವು ಈಗ ಆಗ್ಬೇಕಂತ. ಇಲ್ಲಿ ಈ ಭಾಷಣ ಮಾಡೋರು ಇದ್ದೀರಾ ಯಾರಾದ್ರೂ? ಇಲ್ಲಿ ಸ್ವಲ್ಪ ಕೈ ಮೇಲೆ ಎತ್ತಿ. ನಾನು ಸ್ಟೇಜ್ ಸಿಕ್ಕರೆ ನಾವು ಒಂದು ಮಾತಾಡಬಲ್ಲೆ ಸರ್ ಅಂದರೆ ಈಗ ಕರೆಯಲ್ಲ, ಇವತ್ತಲ್ಲ, ಮತ್ತು ನಾಳೆ ನಾಡೋದಿಲ್ಲ. ನಾವೆಲ್ಲ ಹೋದ್ಮೇಲೆ ದಿವಸ ಅವರೊಂದು ವೇದಿಕೆ ಕಲ್ಪಿಸ್ಕೊಡ್ತಾರೆ ನಮಗೆ. ನೀವು ಮಾತಾಡೋದನ್ನು ಕಲಿಬೇಕು. ನಿಮ್ಮ ಮಾತಿನ ಮೊದಲ ವಿಷಯವೇ ನಿಸರ್ಗ ಚಿಕಿತ್ಸೆ ಬಗ್ಗೆ, ನಿಸರ್ಗ ಮನೆಯ ಬಗ್ಗೆ ಇರಬೇಕು. ಇಲ್ಲಿ ನೀವು ಕಂಡುಂಡಂಥ ಅನುಭವಗಳನ್ನೇ ನೀವು ಮೈಕ್ ಮುಂದೆ 4 ಜನರ ಮುಂದೆ ನಿಂತು ಹೇಳಿದ್ರೆ ನೀವು ಭಾಷಣಕಾರರು. ಅಂದರೆ ನೀವು ಒಬ್ಬರ ಮುಂದೆ ಮಾತ್ರ ಹೇಳ್ತೀರಿ. ಇಲ್ಲಿ ಮೇಡಮ್ ಅವರೆಲ್ಲ ಮಾತಾಡ್ತಾರೆ, ಆದರೆ ಸಾಮಾನ್ಯರು ಮಾತಾಡಬೇಕು. ಬರೀ ಬೀದಿ ನಲ್ಲಿ ಹತ್ತಿರ ಜಗಳಾಡುವಾಗ ಮಾತಾಡೋದಲ್ಲ. ನೀನಂತವಳು, ನೀನು ಮುಂಚೆ ಬಂದು ನಾನು ಬಂದು ನಿಂತಿದ್ದೀನಿ, ಆ ಶಬ್ದ ಸಂಗ್ರಹನೇ ಇಲ್ಲಿ ಬಳಸಿ ಅದನ್ನೇ ಮಾತಾಡುವಂಥ ಕಲೆ. ನಾವು ಸಮಯ ಇದ್ದಿದ್ರೆ ನಾನು ಎಫೆಕ್ಟಿವ್ ಪಬ್ಲಿಕ್ ಸ್ಪೀಕಿಂಗ್ ಕೋರ್ಸನ್ನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದಾಗ ಮಾಡೋಣ ಅಂತ ಹೇಳಿದ್ದೀನಿ. ನೀವು ಇಲ್ಲಿಂದ ಬರೀ ಆರೋಗ್ಯವನ್ನೆಲ್ಲ ಮಾತುಗಾರಿಕೆ ಎಂಬ ಕಲೆಯನ್ನು ತೆಗೆದುಕೊಂಡು ಹೋಗಬೇಕು. ಮಾತಿದ್ದವರು ಜಗತ್ತನ್ನು ಗೆಲ್ತಾರೆ. ನಾನು ಮಾಮನಿ ಎಲ್ಲ ಏನು ಶಾಲೆಯಲ್ಲಿ ಮೇಷ್ಟ್ರಿಗೆ ನಾವು ಯಾರು ಅಂತಲೇ ಗೊತ್ತಿಲ್ಲ, ಪರೀಕ್ಷೆ ಮುಗಿಯೋವರೆಗೂ. ಅಂಥ ವಿದ್ಯಾರ್ಥಿಗಳು ಇವತ್ತು ಕರ್ನಾಟಕದ 432 ಊರು, 9 ದೇಶ, 4000 ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ ಅಂದರೆ ಅದೆಲ್ಲ ಕಾರಣ ಆದದ್ದು ಇಂಥ ಮಹಾನುಭಾವರ ಪುಸ್ತಕಗಳಿಂದ. ಓದಿದ್ದು ಖಂಡಿತ ಬಾಯಿಗೆ ಬಂದೇ ಬರ್ತದೆ. ತಲೆಯಲ್ಲಿ ತುಂಬಿಕೊಂಡ್ರೆ ಬಾಯಿಯಿಂದ ಹೊರಗಡೆ ಬರೋದಕ್ಕೆ ಅದು ಚಡಪಡಿಸ್ತದೆ. ಆ ಚಡಪಡಿಕೆಯೇ ನಿಮ್ಮನ್ನೊಬ್ಬ ಕಲಾವಿದನನ್ನಾಗಿ, ಕಲೆಗಾರನನ್ನಾಗಿ, ಭಾಷಣಕಾರನಾಗಿ ಮಾಡುತ್ತೆ ಅಂತ ಹೇಳ್ತಾ, ದಯವಿಟ್ಟು ಪುಸ್ತಕ ಓದಿ,
ಆದಷ್ಟು ಜನರ ಜೊತೆ ಬೆರೀರಿ ಅಂತ ಹೇಳ್ತಾ, ನಮಗೆ 3 ದಿನಗಳ ಕಾಲ ಅದ್ಭುತವಾಗಿರ್ತಕ್ಕಂಥ ಆತಿಥ್ಯವನ್ನು, ನಿಮ್ಮ ಸಾಂಗತ್ಯವನ್ನು ನೀಡಿರ್ತಕ್ಕಂಥ ನಿಸರ್ಗ ಮನೆಯ ವೆಂಕಟರಮಣ ಹೆಗಡೆಯವರಿಗೆ ಅನಂತ ಧನ್ಯವಾದಗಳು ಅರ್ಪಿಸ್ತಾ, ಈ 3 ಪುಸ್ತಕಗಳನ್ನು ಮತ್ತೆ ನಾವು ಹೊತ್ಕೊಂಡು ಹೋಗುವಂತೆ ಮಾಡಬಾರ್ದು ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ, ದಯವಿಟ್ಟು ಯಾರು ತೊಗೋತಿರೋ ಆಮೇಲೆ ತೊಗೊಳ್ಳಿ ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಳ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.